मनोन्मनाय नमो नमः। ओम घोरेभ्यो घोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्तेऽस्तु रुद्ररूपेभ्यः। तत्पुरुषाय विद्महे वामदेवाय धीमहि तन्नो रुद्रः प्रचोदयात्। ಎತ್ತೆತ್ತ ನೋಡಿದೊಡತ್ತ ಬಸವಣ್ಣನೆಂಬ ಬಳ್ಳಿಯೋ, ಬಸವಣ್ಣನೆಂಬ ಬಳ್ಳಿಯೋ, ಆ ಬಳ್ಳಿಯ ಹಿಡಿಗತ್ತಿದೊಡೆ ಲಿಂಗದ ಬಗೋಚಲೋ, ಆ ಬಳ್ಳಿಯ ಹಿಡಿದತ್ತಿದೊಡೆ ಲಿಂಗದ ಬಗಾಚಲೋ, ಆ ಲಿಂಗದ ಬಗಾ. ಗುರು ಬಸವಲಿಂಗಾಯ ನಮಃ. ಶ್ರೀ 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 ಗುರು ಬಸವಲಿಂಗಾಯ ನಮಃ. ಅವರ ಪವಿತ್ರ ಚರಣಕ್ಕೂ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ. ಹಲೋ, ದಯಮಾಡಿ ತಾಯಿಯನ್ನು ಬಾಯ್ ಮಾಡಿ. ಪುಣ್ಯಕ್ಷೇತ್ರ ಮಮದಾಪುರ ಎಂಬ ಪುರದಲ್ಲಿ ಅಧಿಕ ಮಾಸವನ್ನ ತನ್ನಿಮಿತ್ಯ ಮಾಡಿಕೊಂಡು ಒಂದು ತಿಂಗಳ ಪರ್ಯಂತರ ಸದ್ಗುರುಗಳ ವಚನಾಮೃತಗಳನ್ನ ಕೇಳುವ ಭಾಗ್ಯ ನಮ್ಮೆಲ್ಲರದು. ಇಂತಹ ಮಹಾ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನ ವಹಿಸಿರುವ ತಪಸ್ವಿಗಳು, ಭಕ್ತ ಪ್ರೇಮಿಗಳು, ಭಕ್ತರ ವಾಂಛಿತವನ್ನ ಪೂರ್ಣಗೊಳಿಸುವ ಸದ್ಗುರುದೇವ ಜಮಖಂಡಿ ಸುಕ್ಷೇತ್ರದ ಅಪ್ಪಾಜಿಯವರ ಶ್ರೀಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಈ ಕ್ಷೇತ್ರದ ಅಧಿಷ್ಠಾನ ಮೂರ್ತಿಯ ಸಂಗೀತದ ಸುಧೆಯನ್ನ ಹರಿಸಿರುವ ಗಾಯಕರಿಗೆ, ಕವನವಾದಕರಿಗೆ, ಇನ್ನೋರ್ವ ಗಾಯಕರಿಗೆ ಅನಂತ ಅನಂತ ನಮನ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಸಿದ್ಧಲಿಂಗೇಶ್ವರ ಮಹಾರಾಜ ಕಿ, ಬಾಲಲೀಲ ಮಹಂತ ಶಿವಯೋಗೀಶ್ವರ ಮಹಾರಾಜ ಕಿ, ಗೌರೀಶಂಕರ ಶಿವಾಚಾರ್ಯ ಮಹಾರಾಜ ಕಿ, ಮೌನ ಮಲ್ಲಿನಾಥೇಶ್ವರ ಮಹಾರಾಜ ಕಿ, ಶಿವ ಸಾಂಬಜೈ ನಮಃ ಪಾರ್ವತೇಶ್ವರ ಹರ ಹರ ಮಹಾದೇವ. वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा।
शंभो विराटपुर स्वामी चक्रेश्वर प्रभु परात्परं गुरु वंदे कुमारेश कृपानिधे कुमारेश कृपानिधे कुमारेश कृपानिधे श्री कुमारेश कृपानिधे श्री कुमारेश कृपानिधे संगीत सागरं चैव साहित्य भूषणं तदाह लिंगपूज सदा वन्दे पंचाक्षर गुरु वन्दे पुत्रराज गुरु वंदे गुरु पुत्रराज शिवयोगी गुरुवरा वंदे गुरु कुमार पंचाक्षरे ईश्वरा गुरु कुमार पंचाक्षरे शिव सांबजे नमः पार्वते शिव हर हर महादेव ಶ್ರೀ ಗುರುಭ್ಯೋ ನಮಃ. ಆರಂಭದಲ್ಲಿ 12ನೇ ಶತಮಾನದ ವಿಭೂತಿ ಪುರುಷ ಮಹಾಮಾನವತಾವಾದಿ ಸರ್ವರಿಗೂ ಸಮಾನತೆಯನ್ನೇ ಕಲ್ಪಿಸಿಕೊಟ್ಟಿರುವಂತಹ ಬಸವಾದಿ ಶಿವಶರಣರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೆಂದು ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಎಲ್ಲ ಮನೋಮಂದಿರದಲ್ಲಿ ಭಕ್ತಿಯಿಂದ ಧ್ಯಾನಿಸಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಯಡಿಯೂರಿನ ಒಡೆಯ ಸೌತಲ ಸಿದ್ಧಲಿಂಗ ಯತೀಶ್ವರರ ನಿರ್ವಿಕಲ್ಪ ಸಮಾಧಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪನಾಚಾರ್ಯರು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಪೋಷಕರಾಗಿರುವ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಡವರ ಅಡಿರಾಮಡಿಗಳಿಗೆ ಮಡಿಯಿಂದಲೇ ಶರಣಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಸುಕ್ಷೇತ್ರ ಮಮದಾಪುರದ ಶ್ರೀಮಠದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ಸಾಗಿ ಬರುತ್ತಿರುವ ಶಿವಯೋಗದ ಸಾಮ್ರಾಜ್ಯದ ಧೀಮಂತ ದೊರೆಗಳಾದ ಮುಡುಗುಂದದ ಬಾಲಲೀಲ ಮಹಂತ ಶಿವೇಶ್ವರರ ಪುಣ್ಯ ಪುರಾಣದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡುವುದರ ಜೊತೆಗೆ ಅಖಂಡ 48 ದಿನಗಳ ಪರ್ಯಂತರವಾಗಿ ಅಧಿಕ ಮಾಸದ ಪರ್ವಕಾಲದಲ್ಲಿ ಅನುಷ್ಠಾನವನ್ನು ಗೈಯುತ್ತಿರುವ ಲೋಕ ಕಲ್ಯಾಣಕ್ಕಾಗಿ ವೇದಿಕೆ ಮೇಲೆ ವಿರಾಜಮಾನಗೊಂಡಿರುವಂತಹ ಶಟಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ ಪೂಜ್ಯರ ದಿವ್ಯ ಚರಣಾರವಿಂದಗಳಿಗೆ ದಂಡಬದ್ಧ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮಠದ ಒಡೆಯರು ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರು ತಮ್ಮ ಸಮಗ್ರವಾದ ಬದುಕನ್ನೇ ಸಮಾಜಕ್ಕಾಗಿ ಸಮಾಜದ ಭಕ್ತರಿಗಾಗಿ ಕಾಯಕವೇ ಶಿವಪೂಜೆ ಎಂಬ ಭಾವದೊಂದಿಗೆ 45 ವರ್ಷಗಳಿಂದ ಮೌನಾನುಷ್ಠಾನವನ್ನು ಕೈಗೊಂಡು
ಲೋಕ ಕಲ್ಯಾಣಕ್ಕಾಗಿ ತಾಯವ್ವನ ಪುಣ್ಯ ಗರ್ಭದಿಂದ ತೆರೆಗಿಳಿದು ಎನ್ನ ಉಸಿರಿನ ಒಡೆಯರೂ ಆಗಿರುವಂತ ಶ್ರೀಮಠದ ಪೂಜ್ಯಪಾದರಾದ ಶ್ರೀಮಠ್ ನಿರಂಜನ ಪ್ರಣವ ಸ್ವರೂಪ ಮೌನ ಮಲ್ಲಿಕಾರ್ಜುನ ಶಿವೇಶ್ವರರ ಪರಮ ಪವಿತ್ರವಾದ ಬಸವ ಪಾದಗಳನ್ನು ಸದಾವಕಾಲ ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಈ ಕಾರ್ಯಕ್ರಮದ ಪ್ರಾರಂಭದ ಪುಣ್ಯ ಪರಿಸರದಲ್ಲಿ ಬಹಳ ಅದ್ಭುತವಾಗಿ ತಮ್ಮ ನುಡಿ ನೈವೇದ್ಯವನ್ನು ಗುರುಪಾದಕ್ಕೆ ಸಮರ್ಪಣೆಯನ್ನು ಮಾಡಿರುವಂತಹ ಈ ಭಾಗದ ಖ್ಯಾತ ಪ್ರವಚನಕಾರರಾದ ಶರಣಬಸವ ಶಾಸ್ತ್ರಿಗಳ ಪಾದಕ್ಕೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಾದ ನಿನಾದ ಸುನಾದದ ಸಂಗೀತದ ನೈವೇದ್ಯವನ್ನು ನಿತ್ಯದಲ್ಲೂ ಕೂಡ ಗುರುಪಾದಕ್ಕೆ ತಮ್ಮ ಸ್ವರಗಳ ಮಾಲಿಗಳನ್ನೇ ಗುರುವಿನ ಕಡೆಗೆ ಅರ್ಪಣೆ ಮಾಡುತ್ತಲೇ ಬಂದಿರುವಂತ ಆತ್ಮೀಯರು ಯುವಗಾಯಕರಾದ ಶ್ರೀ ಮುತ್ತುರಾಜ್ ಹರ್ಸೂರವರೇ, ಆ ಸಂಗೀತಕ್ಕೆ ತಬಲಾವಾದಕರಾಗಿ ಗುರುಸೇವೆಯಲ್ಲಿ ನಿರತನಾಗಿರುವಂತ ಆತ್ಮೀಯ ಆಶ್ರಮದ ಗುರುಬಂಧುಗಳು, ಪುಟ್ಟರಾಜ ಗುರುಗಳವರ ನೆರಳಿನಲ್ಲಿ ಅರಳಿ ಈ ನಾಡಿನುದ್ದಕ್ಕೂ ಕೂಡ ತಮ್ಮದೇ ಆದ ವಿಶಿಷ್ಟವಾದ ವಾದನದಿಂದ ಗುರುತಿಸಿಕೊಂಡಿರುವಂತ ಆಶ್ರಮದ ಹಿರಿಯ ಗುರುಬಂಧುಗಳಾದ ಶ್ರೀ ಚಂದ್ರಸ್ವಾಮಿ ಬನ್ನಿಮಟ್ಟಿಯವರೇ, ಇಂದಿನ ದಾಸೋಹದ ಸೇವಾ ಕೈಂಕರ್ಯವನ್ನು ವಹಿಸಿಕೊಂಡು ತಮ್ಮ ಕುಟುಂಬದ ಸೇವೆಯನ್ನು ಜಂಗಮ ಪಾಲಕ್ಕೆ ಈ ಶರಣ ಪಾಲಕ್ಕೆ ಸಮರ್ಪಣೆಯನ್ನು ಮಾಡುತ್ತಲಿರುವ ಸದ್ಭಕ್ತರೊಂದವೇ, ತಾಯಂದರೆ, ಧರ್ಮಾಭಿಮಾನಿಗಳೇ, ಶಿವನ ಸಂತಾನ ಶ್ರೇಷ್ಠರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನ ಚಿಜ್ಯೋತಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ, ದಯವಿಟ್ಟು ತಾಯಂದರಲ್ಲಿ ವಿನಂತಿ, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲಂತೆ, ಅದು ನಿರಂತರವಾಗಿ ಗಂಗೆಯಂಗ ಹರಿತಿರುತ್ತದೆ. ಇದ್ದ ಸಮಯದಲ್ಲಿ ಕೊಟ್ಟ ಅವಕಾಶವನ್ನು ಇದನ್ನು ಶಿವ ಸಮಯವನ್ನಾಗಿ ಮಾಡುವಂಥ ವ್ಯವಸ್ಥೆ ಅದು ನಮ್ಮದಾಗಬೇಕು, ಅದು ನಿಮ್ಮದಾಗಬೇಕು ಅನ್ನುವಂಥ ಮಾತನ್ನು ತಿಳಿಸ್ತಾ, ಇವತ್ತು ಏನು ಕಾರ್ಯಕ್ರಮದ ಮಠದೊಳಗೆ ಏನಂದ್ರಿ ಶರಣರ ತೊಟ್ಟಿಲ ಕಾರ್ಯಕ್ರಮ. ತೊಟ್ಟಿಲ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯಪಾದರು ಮುಳಗುಂದದ ಬಾಲಲೀಲ ಮಹಾಂತ ಯೋಗಿ ವರೆಣ್ಯರ ಪುರಾಣವನ್ನು ಸಾಕ್ಷಿಯಾಗಿಟ್ಟುಕೊಂಡು ಎಂದು ತೊಟ್ಟಿಲವನ್ನು ಕಟ್ಟಿದ್ದಾರೆ. ತೊಟ್ಟಿಲದ ಕೆಳಗಡೆ ಒಂದು ಕುಂಭವನ್ನು ತುಂಬಿಟ್ಟಿದ್ದಾರೆ. ಅನೇಕ ಜನ ತಾಯಂದರು ಕುಂಚಿಗೆಯನ್ನು ತಂದು ತಮ್ಮ ಸಂಕಲ್ಪ ಈಡೇರಲಿಪ್ಪ ಮಹಂತ ಅಂತ ತಿಳ್ಕೊಂಡು ಆ ಮುದ್ದು ಶಿಶುವಿನ ಭವ್ಯವಾಗಿರುವ ಈ ತೊಟ್ಟಿಲಕ್ಕೆ ಅಂಗಿ ತಂದಾರ, ಕುಂಚಿಗೆ ತಂದಾರ, ಗುಗ್ರಿ ತಂದಾರ. ಹಲವಾರು ಭಕ್ತರೊಂದ ತಾಯಂದ ಬಳಗ ತಮ್ಮ ತಮ್ಮ ಸಂಕಲ್ಪಗಳನ್ನು ಗುರು ಮಹಾಂತನ ಅಡಿಗೆ ಬಡಿಯಿಂದಲೇ ಅರ್ಪಣವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತಾಯಂದರು ಸಹಿತ ಉಡಿಯನ್ನು ತುಂಬಿಕೊಂಡು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ತೊಟ್ಟಿಲವನ್ನು ಪೂಜಿಸಿ ಮಹಂತ ಶಿಶುವಿಗೆ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಲಿಂಗಹಸ್ತದಿಂದ ಈ ಸದ್ಯ ಆ ಶಿಶುವು ಮಾಂಸಪಿಂಡವಾದ ಆ ಶರೀರಕ್ಕೆ ಮಂತ್ರಪಿಂಡವನ್ನಾಗಿ ಮಾಡಿ ಪಂಚಾಕ್ಷರಿಯ ಮಹಾಮಂತ್ರವನ್ನು ತೊಟ್ಟಿಲಲ್ಲಿ ಮಲಗಿರುವ ಶಿಶುವಿನ ಕರ್ಣದ್ವಾರಗಳಿಗೆ ನಾಮಕರಣ ಕಾರ್ಯಕ್ರಮ ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಬಹಳ ಶಾಂತ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ತಾಯಂದ್ರೆ. ಹಳಸದ ಅನ್ನವಿಲ್ಲ ಹಳಸುವ ಮುನ್ನ ಉಣ್ಣಬೇಕು, ಬಾಡದ ಹೂವು ಇಲ್ಲ ಬಾಡುವ ಮುನ್ನ ಮುಡಿಯಬೇಕು, ಕೊಳೆಯದ ಹಣ್ಣು ಇಲ್ಲ ಕೊಳೆಯುವ ಮುನ್ನ ತಿನ್ನಬೇಕು, ಸಾಯದ ಮನುಷ್ಯನಿಲ್ಲ ಸಾಯುವ ಮುನ್ನ ಸದ್ಗತಿಯ ಹೊಂದಬೇಕು. ಈ ವಚನವನ್ನ ನಾಡಿಗೆ ನೀಡಿರ್ತಕ್ಕಂಥ ದಾರ್ಶನಿಕರು ಹೇಳ್ಕೊಂಡು ಬರ್ತಾರೆ. ಹಳಸದ ಅನ್ನ ಇಲ್ಲ ಅಂತ ಅದು
ಯಾವ ಎಷ್ಟೇ ಕಿಮ್ಮತ್ತಿನ ಅಕ್ಕಿ ತಗೊಂಡು ಬಂದು ಅನ್ನ ಮಾಡಿದ್ರು ಸಹಿತ ಅದು ತನ್ನ ಸಮಯದ ನಂತರ ಹಳಸುವುದಲ್ಲ. ಯಾವ ಅನ್ನ ಹಳಸಲಿ ಹೇಳ್ರಿ? ಏನು ಅಕ್ಕಿಯ ನಾಡಾಗಿರುವಂತ ಗಂಗಾವತಿ, ಗಾರಗಟಿಗಿ, ಸಿನ್ನೂರು, ಕೊಪ್ಪಳ ಅಕ್ಕಿ ಬೆಳೀತದಲ್ಲ ನಾಡು, ಅಲ್ಲಿಗೆ ಹೋಗಿ ತಗೊಂಡು ಬಂದೇವ್ರಿ ಅಂತವ್ರ ಆದ್ರೂ ಹಳಸೈತ್ರಿ ಅಂತಂದ್ರ ಅದು ಹಳಸೋದೇ. ಯಾಕೆ? ಯಾವುದು ಹುಟ್ಟೈತಲ್ಲ ಅದು ಸಾಯಕ್ಕೆ ಹುಟ್ಟೈತಂತ. ಭೂಮಿ ಹುಟ್ಟಿದ್ದು ಸಾಯ್ತದ, ಕಟ್ಟಿದ್ದು ಬೀಳ್ತದ, ಏರಿದ್ದು ಇಳಿತದ, ಕುತ್ತಿದ್ದು ಆರ್ತದ. ಹಳಸದ ಅನ್ನವಿಲ್ಲ, ಹಳಸುವ ಮುನ್ನ ಉಣ್ಣಬೇಕು. ನೀವು 1000 ರೂಪಾಯಿ ಕೆಜಿ ಅಕ್ಕಿ ತಗೊಂಡು ಬಂದು ಅನ್ನ ಮಾಡ್ಯವ್ರಿ ಅಂತವ್ರ ಇದು ಹಳಸಬಾರ್ದಾಗಿತ್ತಂದ್ರ ಅದು ಹಳಸುವುದೇ ತಾಯಿದ್ರೆ, ಅದು ಹಳಸುವುದೇ. ಅದಕ್ಕೆ ಅದು ಹಳಸೋಕ್ಕಿಂತ ಮೊದಲ ಉಂಡು ಬಿಡ್ಬೇಕಂತ ಹೇಳ್ತಾರೆ. ಬಾಡದ ಹೂವು ಇಲ್ಲ, ಬಾಡುವ ಮುನ್ನ ಮುಡಿಯಬೇಕು. ಯಾವ ಹೂ ಬಾಡವಲ್ಲ ಹೇಳ್ರಿ? ಎಷ್ಟು ಜಾತಿಯ ಹೂಗಳಿರ್ತಾನ ಪರಮಾತ್ಮ ಭೂಮಿ ಒಳಗೆ. ಮಲ್ಲಿಗೆ, ಸಂಪಿಗೆ, ಸಾವಂತಿಗೆ, ಅರಳು ಮಲ್ಲಿಗೆ, ದುಂಡು ಮಲ್ಲಿಗೆ, ಎಷ್ಟೋ ಜಾತಿಯ ಹೂವುಗಳನ್ನ ಭಗವಂತ ನಿರ್ಮಾಣ ಮಾಡಿದಾನ. ಅಂದ್ರೂ ಸಹಿತ ಅದರ ಜೀವನ ಎಷ್ಟು ಪಾವಿತ್ರ್ಯತೆ ಪಡ್ಕೊಳ್ತದ ಅಂದ್ರೆ ಒಂದೇ ದಿನದ ಜೀವನ ಅಂತ ಹೂವಿಂದ ನೋಡ್ರಿ. ಒಂದೇ ದಿನದ ಜೀವನ. ಒಂದೇ ದಿನದ ಜೀವನದಲ್ಲಿ ಮುತ್ತೈದೆಯರ ಮುಡಿಗೆ ಅಲಂಕಾರ ಆಗ್ತದ, ದೇವರ ಗುಡಿಗೆ ಹೋಗ್ತದ, ಗುರುಗಳ ಅಡಿಗೆ ಅರ್ಪಣ ಆಗ್ತದ. ಒಂದೇ ದಿನ ಅದು ಹೂವಿಂದು. ನಮ್ಮ ನಿಮ್ಮಂಗ 100 ವರ್ಷ ಬದುಕಿಲ್ಲ. ನಮ್ಮ ನಿಮ್ಮಂಗ 100 ವರ್ಷ ಬದುಕಿಲ್ಲ. ಒಂದೇ ದಿನದಲ್ಲಿ ಬದುಕಿದ್ರು ಸಹಿತ ಎಂತ ತನ್ನ ಪವಿತ್ರವಾದ ಬದುಕನ್ನ ಬದುಕಿ ಹೋಗ್ತದಂದ್ರ ಒಂದು ದಿನ ಅರಳಿರ್ತಕ್ಕಂಥ ಮಲ್ಲಿಗೆಯ ಹೂವು ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರ ಮುಡಿಯಲ್ಲಿ ಅಲಂಕಾರ ಮಾಡಿ ಏನಂತೈತಂತ, ಓ ಮಲ್ಲೆ ಹೂವೆ ಕಾಕಡ, ನೀನೆಂತ ಪಾಕಡ, ಕಣ್ಣು ಬಿಟ್ಟೆ ಬಡಬಡ, ಉದುರಿ ಬಿದ್ದೆ ಗಡಗಡ, ಒಂದೇ ದಿನದ ಜೀವನ ಆದರೂ ಕೂಡ ಪಾವನ. ಎಚ್ಚಂತ ಹೇಳ್ತನು. ಮನುಷ್ಯನಿಗೆ ಹೇಳ್ತಕ್ಕಂಥ ಹೂವು ನಿನ್ನಂಗ 100 ವರ್ಷ ಬದುಕಿಲ್ಲಪ್ಪ, ಒಂದೇ ದಿನ ಬದುಕಿರ್ತಕ್ಕಂಥ ಅವಕಾಶ ಕೊಟ್ಟಾನ. ಖರೆ ಆ ಒಂದು ದಿನದ ಜೀವನವನ್ನ ಹೆಂಗ ಸಾರ್ಥಕ ಮಾಡಿಕೊಂಡೇನೆಂದ್ರ ಮೌನ ಅನುಷ್ಠಾನವನ್ನೇ ತಮ್ಮ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಬಂದ ಭಕ್ತರನ್ನ ಮಮತಾಮಯ ರೂಪದಲ್ಲಿ ನೋಡತಕ್ಕಂಥ ಅನೇಕ ರೋಗಿಗಳಿಗೆ ಧನ್ವಂತರಿಯಾಗಿರುವಂತ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರ ತಲೆ ಮೇಲೆ ಒಂದು ದಿನ ನಾನು ಅಲಂಕಾರಗೊಳ್ತೀನಿ, ಒಂದಿನ ಅವರ ಇಷ್ಟಲಿಂಗದಲ್ಲಿ ಪೂಜೆಗೊಳ್ತೀನಿ, ನನ್ನ ಜೀವನ ಸಾರ್ಥಕತೆ ಆಯಿತು. ಓ ಮನುಷ್ಯನೇ, ನಿನ್ನಂಗ 100 ವರ್ಷ ಬದುಕಿಲ್ಲ, ಒಂದೇ ದಿನದ ಜೀವನ ಆದರೂ ಕೂಡ ಪಾವನ. ಒಂದೇ ದಿನದ ಅದರ ಜೀವನ ಆದ್ರೆ ಎಲ್ಲೆಲ್ಲಿ ಸಲ್ಲೈತ್ಲೇನ್ರಿ ಅವ? ಗುರುಗಳ ಪಾದಕ್ಕೆ ಸಲ್ತದೆ, ಮುತ್ತೈದೆಯರ ಮುಡಿಯಲ್ಲಿ ಅಲಂಕಾರ ಆಗ್ತದೆ, ದೇವರ ಗುಡಿಗೆ ಹೋಗ್ತದೆ. ಒಂದು ದಿನದ ಹೂವು. ಬಾಡದ ಹೂವು ಇಲ್ಲ, ಬಾಡುವ ಮುನ್ನ ಮುಡಿಯಬೇಕು. ಕೊಳೆಯದ ಹಣ್ಣು ಇಲ್ಲ, ಕೊಳೆಯುವ ಮುನ್ನ ತಿನ್ನಬೇಕು. ಯಾವ ಹಣ್ಣು ಕೊಳೆಯದಲ್ಲಿ ಹೇಳ್ರಿ? ಈಗ ಮಾವಿನ ಹಣ್ಣು ಬಂದದ. ಅಜ್ಜವರು ತಮ್ಮ ತೋಟದಲ್ಲಿ ಬೆಳೆದ ಹಣ್ಣನ್ನ ಅಥವಾ ಧಾನ್ಯಗಳನ್ನ ಯಾವ ಮಾರ್ಕೆಟಿಗೆ ಹೋಗಿ ಇಲ್ಲಿವರೆಗೂ ಮಾರಿ ಬಂದಿಲ್ಲ. ನೆನಪಿಟ್ಟುಕೊಡ್ರಿ ಈ ಸದ್ಯ. ಯಾರ್ಯಾರ ಮಠಕ್ಕೆ ಬರಕತ್ತಾರ ಅವರೆಲ್ಲರಿಗೂ ಪ್ರಸಾದ ಮಾಡಿಸಿ ಏನ್ ಹೇಳಕತ್ತಾರ ಅಂದ್ರ ಅವರಿಗೆ ಹೊರಲಾರದಷ್ಟು ಮಾವಿನ ಹಣ್ಣು ಕೊಟ್ಟು ಕಳ್ಸಾಕತ್ತಾರ. ನೀವು ಉಣ್ರಿ, ನಿಮ್ಮ ಮಕ್ಕಳಿಗೆ ಉಣಿಸ್ರಿ ಅಂತ ತಿಳ್ಕೊಂಡು ಕೊಡಾಕತ್ತಾರ. ಒಂದು ಮಾವಿನ ಹಣ್ಣು ಮಾರ್ಕೆಟಿಗೆ ಹೋಗಿಲ್ಲ. ಜೌರ್ದು ನೆನ್ಪಿಟ್ಕೊಡ್ರಿ, ಒಂದು ಮಾವಿನ ಹಣ್ಣು ಮಾರ್ಕೆಟಿಗೆ ಹೋಗಿಲ್ಲ. ಇವತ್ತಿನ ಸುದ್ದಿ ಹೇಳಕತ್ತಿಲ್ಲ. ಎಂದು ಮಾವು ಆ ಗುರುಗಳ ತೋಟದಲ್ಲಿ ಬೆಳೆಯಿತ್ತೋ ಅಲ್ಲಿಂದ ಇಲ್ಲಿವರೆಗೂ ಭಕ್ತರ ತಾಟಿಗೆ ಎಡಿಯಾಗೈತಿ ವಿನಃ ಯಾವುದೇ ಮಾರ್ಕೆಟಿಗೆ ಹೋಗಿ ವ್ಯವಹಾರಕ್ಕೆ ಒಳಗಾಗಿಲ್ಲ. ಎಂತಾತ ಗುರುವಾತನು ಯಾರು ಕೊಟ್ಟಾರ ಹೇಳ್ರಿ? ನಮಗೆ ಇಷ್ಟು ಮಠಕ್ಕೆ ಹೋಗೇವಿ, ಇಷ್ಟು ಮಠಕ್ಕೆ ಬಂದೇವಿ, ಯಾರು ಕೊಟ್ಟಾರ ಹೇಳ್ರಿ? ಕೊಳೆಯದ ಹಣ್ಣು ಇಲ್ಲ, ಕೊಳೆಯುವ ಮುನ್ನ ತಿನ್ನಬೇಕು. ಏನು ಹಣ್ಣು ಅದಾವಲ್ಲ, ಅನೇಕ ಜಾತಿಯ ಹಣ್ಣುಗಳಿದಾವಲ್ಲ, ಎಲ್ಲವೂ ಕೊಳಿತದಂತ. ಕೊಳಿಕಿನ ಮೊದಲ
ತಿಂದು ಬಿಡಬೇಕು ಅದನ್ನು. ಕೊನೆಗೆ ಬರೀತಾನೆ ಮಹಾತ್ಮ, ಸಾಯದ ಮನುಷ್ಯನಿಲ್ಲ, ಸಾಯುವ ಮುನ್ನ ಸದ್ಗತಿಗೆ ಹೊಂದಬೇಕು. ಅಂಕಲಿಗೆ ಅಡವಿ ಸಿದ್ದೇಶ್ವರ ಅಂತ ಬರ್ತಾರೆ, 1400 ವರ್ಷ ಬದುಕಿದ್ರಂತ. ಈ ಸದ್ಯ ಅವರಿಲ್ಲ. ಯಮನೂರು ಅಂತ ಬರ್ತದೆ, ನವಲಗುಂದದ ಹತ್ರ ಯಮನೂರು ಚಾಂಗದೇವರು ಅಂತ ಬರ್ತಾರ, 1400 ವರ್ಷ ಬದುಕಿದ್ರಂತ. ಅವರು ಈಗಿಲ್ಲ. ಗದಗ ಹತ್ರ ಹೊಸಳ್ಳಿ ಅಂತ ಬರ್ತದೆ, ಹೊಸಳ್ಳಿಯ ಗುರೀಶ್ವರ ಮಹಾಸ್ವಾಮಿಗಳಂತ ಆಗಿ ಹೋಗ್ತಾರೆ, 775 ವರ್ಷ ಬದುಕಿದ್ರಂತ. ಅವರು ಈಗಿಲ್ಲ. ಅಷ್ಟೇ ಅಲ್ಲ, ಸತ್ತವರನ್ನು ಬದುಕಿಸಿದವರಿಗೂ ಒಂದಿನ ಸಾವು ಬರುತ್ತದೆ. ನೆನಪಿರಲಿ, ನಾವೆಲ್ಲರೂ ಅತಿಥಿಗಳಂತೆ ಈ ಭೂಮಿಗೆ. ಬೀಗರಂತೆ, ಬೀಗರು ಮನೆಗೆ ಬೀಗರು ಬಂದಿರ್ತಾರಲ್ಲವ, ಎಷ್ಟು ಜನ ಇದ್ರೆ ಚಲೋ ಹೇಳಿದೆವು. ಒಂದೇ ದಿನ ಬಹಳ ಪ್ರೀತಿ ಇರ್ತದ. ಒಂದೇ ದಿನ ಬಂದ್ರಂದ್ರೆ ಮಣಿ ಹಾಕಂತಾರಂತ. ಒಂದೇ ದಿನ ಬೀಗರು ಬಂದ್ರು, ಅದ 2ನೇ ದಿನಕ್ಕೆ ಮಣಿ ನೂಗಿಸ್ತಾರಂತ ನೋಡಿ. ಒಂದೇ ದಿನ ಮಣಿ ಹಾಕು, 2ನೇ ದಿನ ಮಣಿ ನೂಕು, 3ನೇ ದಿನ ನೀ ಇದ್ದಂದ್ರೆ ನಿನಗ್ಯಾಕ ಅಂತಾರಂತ ಮಣಿ. ಅಂದ್ರೆ ನಾವೆಲ್ಲರೂ ಈ ಭೂಮಿಗೆ ಅತಿಥಿಗಳಾಗಿ ಬಂದವರು. ಭಾಳ ದಿನ ಇರೋಂಗಿಲ್ಲ ಅಂತ. ಭಾಳ ದಿನ ಇದ್ರಂದ್ರ ಮನೆಯನ್ನವ್ರು ಸಿಟ್ಟಾಕಾರ, ಭಾಳ ದಿನ ಉಳ್ಕೊಂಡಿವಂದ್ರ ಮನೆಯನ್ನ ಸಿಟ್ಟಾಕಾರ. ಅದಕ್ಕೊಬ್ಬ ಕವಿ ಬರೀತಾನೆ, ಮನುಷ್ಯನ ಜೀವನ ಎಂಬುದು ಬಸ್ ಕಂಡಕ್ಟರ್ ಇದ್ದಂಗ. ಬಸ್ ಕಂಡಕ್ಟರ್ ಯಾಕೆ ಓಡಿಸ್ತಾನೆ? ಬಸ್ ಕಂಡಕ್ಟರ್ನ ಕಾಯಕ 6 ಗಂಟೆಗೆ ಪ್ರಾರಂಭ ಆಗ್ತದೆ, ಬೆಳಗ್ಗೆ 6 ಗಂಟೆ. ಹೌದಾ? ಬಸ್ಸು ಒಂದಲ್ಲ. ಹೌದಾ? ಬಸ್ ಯಾಕ್ರಿ? ಯಾರ್ದು ಬಸ್ ಅದು? ಗೌರ್ಮೆಂಟ್, ಸರ್ಕಾರದ. ಆ ಬಸ್ಸಿನಲ್ಲಿ ಬರುವಂತ ಪ್ರಯಾಣಿಕರು ಅವನಿಗೇನು ಸಂಬಂಧ ಇಲ್ಲ. ಹೌದಾ? ಪ್ರಯಾಣಿಕರು ಕೊಡುವಂತ ಹಣ, ಟಿಕೆಟ್ ಕೊಟ್ಟ ತಕ್ಷಣ ಹಣ ಏನೈತಲ್ಲ, ಅದು ಅವನಿಗೆ ಸಂಬಂಧ ಇಲ್ಲ. ಕೈ ಒಳಗೆ ದಿನ ಬೆಳಗಾದ್ರೆ ಸಾವಿರಾರು ರೂಪಾಯಿಗಳು ಓಡಾಡ್ತದ. ಕರೆ ಸಂಜೆ ಮುಂದೆ ಆ ಟಿಕೆಟು ರೊಕ್ಕ ಲೆಕ್ಕ ತಗೊಂಡೋಗಿ ಡಿಪೋಗೆ ಹೋಗಿ ಕಂಟ್ರೋಲಿಗೆ ಲೆಕ್ಕ ಕೊಟ್ಟು ಹೊಳೆ ಬರ್ಬೇಕಾದ್ರೆ ಬರೀ ಕೈಲೇ ಬರ್ತಾನೆ ನೋಡಿ. ಬರ್ತಾನೆ ಬರೀ ಕೈ. ಮುಂಜಾನೆಯಿಂದ ಸಂಜೆ ಮಠ ಇರುವಂತ ರೊಕ್ಕ ಅವನ ಸಂಬಂಧ ಇಲ್ಲ, ಬಸ್ಸು ಅವನ ಸಂಬಂಧ ಇಲ್ಲ, ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರು ಅವನಿಗೇನು ಸಂಬಂಧ ಇಲ್ಲ. ಹೆಂಗ ಬರಿಕೈಲಿ ಹೋಗಿ ಬರಿಕೈಲಿ ಹೊಳ್ಳಿ ಮನೆಗೆ ಹೆಂಗೆ ಹೋಗ್ತಾನಲ್ಲ, ಹಂಗ ನಮ್ಮ ಜೀವನವೂ ಕೂಡ ಬಸ್ ಕಂಡಕ್ಟರ್ ಇದ್ದಂಗ ಅಂತ ಹೇಳ್ತಾರೆ. ಅಂದ್ರೆ ನಾವೇನನ್ನು ಒಯ್ಲಿಕ್ಕೆ ಬಂದವರಲ್ಲ ಪುಣ್ಯಾತ್ಮರೇ. ಆದ್ದರಿಂದ ಆ ಸಾವಿನ ಯಾರಿಗೂ ಬಿಟ್ಟಿಲ್ಲ. ಆ ಮನೆಗೆ ಹೋಗಿ ಕುಂದ್ರುದಲ್ಲ. ಯಾವ ಮನೆಗೆ? ನಮಗೊಂದು ಮನೆ ಕಟ್ತಾರ, ನಾವಿಲ್ಲ ಕಟ್ತಾರ ಆ ಮನೆ. ಈ ಕಟ್ಕೊಂಡೇವು, ಈ ಮನೆ ಸುದ್ದಿ ಆಗತ್ತಿಲ್ಲ. ನಾವಿಲ್ಲದಿರುವಾಗ ಒಂದು ಕಟ್ಟುವರೊಂದು ಮನೆ, ಅದಕ್ಕೆಲ್ಲ ಕಂಬ, ಬೆಳಕಿನ ಬಿಂಬ. ನಮ್ಮನ್ನ ಗಾಡಿಗೆ ಕುಂದ್ರಿಸಿ ತಲೆ ಮೇಲೆ ಕಳಸ ಇಟ್ಟು ಕೈಯಾಗ ತಾಂಬೂಲ ಕೊಟ್ಟು ಊಟಕ್ಕೆ ಬಡದು ದೈವದವರು ಕೂಡಿ ಹೋಗಿ ಎಂದು ಮಣಿ ಕಟ್ತಾರಲ್ಲ, ಆ ಮಣಿ ಒಳಗೆ ಹೋಗಿ ಕುಂದ್ರುದು ಯಾರಿಗೂ ತಪ್ಪಿಲ್ಲಪ್ಪ. ಆ ಮಣಿಗೆ ಹೋಗಿ ಕುಂದ್ರುವುದ್ರೊಳಗಾಗಿನೇ ಗುರುವಿನ ಮಣಿಯಾಗ ಬಂದು ಯಾರ್ಯಾರು ಕುಂತಾರ ಅವ್ರಿಗೆ ಭಯ ಆಗುವುದಲ್ಲ ಅಂತ ಪರಮ ಪೂಜ್ಯರು ಏನ್ ಮಾಡ್ಯಾರ ಅಂತಂದ್ರ ಈ ಗುರುವಿನ ಮಣಿಗೆ ಕರ್ಕೊಂಡು ಬಂದಾರ ಪುಣ್ಯಾತ್ಮರೇ. ಗುರುವಿನ ಮನೆಗೆ ಕರ್ಕೊಂಡು ಬಂದಾರ. ತೊಟ್ಟಿಲು ಜೀವನದ ಮೊದಲ ಮೆಟ್ಟಿಲು ಅಂತ ಎಷ್ಟು ಚಂದ ಬರೀತಾರೆ, ಚೆನ್ನಾಗಿ. ತೊಟ್ಟಿಲು ಜೀವನದ ಮೊದಲ ಮೆಟ್ಟಿಲು. ಈ ತೊಟ್ಲ ಇಲ್ಲೇ ಯಾಕೆ ಕಟ್ಟಿದ್ರೆ ಹೇಳ್ರಿ? ನಮ್ಮ ತೊಟ್ಲ ಇಲ್ಲಿ ಕಟ್ಟ್ಯಾರ ನಮ್ಮ ತಾಯಿದ್ರು, ನಮ್ಮ ಮನ್ಯಾಗ ಕಟ್ಟ್ಯಾರ. ನಿಮ್ಮ ತೊಟ್ಲು ನಿಮ್ಮ ಮನ್ಯಾಗ ಕಟ್ಟ್ಯಾರ. ಮತ್ತು ನಮ್ಮೆಲ್ಲರ ತೊಟ್ಟಿಲುಗಳನ್ನ ನಮ್ಮ ಮನೆಯಾಗ ಕಟ್ಟಿ ನಮಗೆ ಸಂಬಂಧಪಟ್ಟವರಷ್ಟ ಬಂದು ಗುಗ್ರಿ ತಂದು ಕುಂಜಿ ತಂದು ಹೆಸರಿಟ್ಟು ಹೋದ್ರು. ಮತ್ತು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಸುಕ್ಷೇತ್ರ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರ ಸಂಕಲ್ಪದ ಮೇರೆಗೆ ಈ ವಿರಕ್ತ ಮಠದಲ್ಲಿ ಇಲ್ಲಿ ಯಾಕೆ ಈ ತೊಟ್ಲ ಕಟ್ಟಿದ್ರಂದ್ರೆ, ಈ ತೊಟ್ಟಿಲು ಜಗವನ್ನ ಬೆಳಗಿದ ತೊಟ್ಟಿಲು. ಈ ತೊಟ್ಟಿಲು ರಕ್ತ ಸಂಬಂಧಕ್ಕೆ ಕೊಟ್ಟಿರ್ತಕ್ಕಂಥ ತೊಟ್ಟಲಲ್ಲ, ಇದು ಭಕ್ತಿ ಸಂಬಂಧ ಐತಂತ ತಿಳ್ಕೊಂಡು ಇವತ್ತು ಎಲ್ಲ ಭಕ್ತರು ಬಂದು ಆ ತೊಟ್ಟಿಲಕ್ಕೆ ಹಾರ, ತುರಾಯಿ, ಕುಂಚಿಗೆ, ಗುಗ್ಗರಿ, ಎಡಿ, ಧೂಪ, ದೀಪಾರತಿಯನ್ನು ಯಾಕೆ ಬೆಳಗಾಕತ್ಯಾರಂದ್ರೆ, ಈ ತೊಟ್ಟಿಲು ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದಲ್ಲ ತಾಯಂದ್ರೆ, ಇದು ಭಕ್ತಿ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದು. ತೊಟ್ಲ ಯಾಕೆ ಕಟ್ಟಿದ್ರೆ? ಅದು ಮನುಷ್ಯನಿಗೆ ಕಟ್ಟಿದ್ರು. ಎಷ್ಟು ಸಾರಿ ಹುಟ್ಟೇವಂತ ನಾವು ಆಗಲೇ ಶಾಸ್ತ್ರಿಗಳು ಹೇಳಿದ್ರು. 83,99,900
999 ಸಾರಿ ಹುಟ್ಟೇವಂತೆ. ಇದು ಕಡೆಯ ಜನ್ಮ. ಇದು ಯಾವುದು? ಮನುಷ್ಯ ಜನ್ಮ. ಅನೇಕ ಯೋನಿಗಳನ್ನ ಪಶು ಕ್ರಿಮಿ ಕೀಟದ ಯೋನಿಯಲ್ಲಿ ಬಂದು ಕೊನೆಯ ಜನ್ಮಕ್ಕೆ ಬಂದೀಯಪ್ಪ. ಮಾನವ ಜನ್ಮವನ್ನ ತೊಟ್ಟು ಬಂದಿದ್ದಕ್ಕೆ ನಿನಗೆ ತೊಟ್ಲ ಕಟ್ಟಿದ್ರು ಅಂತ ನೋಡ್ರಿ. ನಮ್ಮ ಮನೆಯಾಗ ನಿನ್ನೆ ಆಕ ಒಂದು ಕರಿವಿಗೆ ಜನ್ಮ ಕೊಟ್ಟೈತೆ ಅಂತ ಇಟ್ಕೊಳ್ರಿ. ಯಾವ ತಾಯಿ ಅಂದ್ರೂ ತೊಟ್ಟಲಾಗ ಹಾಕಿಲ್ಲ ಅದನ್ನ, ಆಕಳ ಕರ ಹಾಕಿರೇನು? ನಿಮ್ಮ ಮನೆಯಾಗ ನಿನ್ನೆ ಆಡಿನ ಮರಿಗೆ ಒಂದು ಜನ್ಮ ಕೊಟ್ಟದ ಆಡು ಮರಿ ತಗೊಂಡು ಬಂದು ಯಾರು ಹೆಸರಿಟ್ಟಿಲ್ಲ, ತೊಟ್ಲ ಕಟ್ಟಿಲ್ಲ. ಮತ್ತೆ ಇದಕ್ಕನೇ ಯಾಕೆ ತೊಟ್ಲ ಕಟ್ಟಿದ್ರು ಅಂದ್ರೆ, ಇದು ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಬಯಸಿ ಈ ಮಾನವ ಜನ್ಮಕ್ಕೆ ಬಂದಿದ್ದಕ್ಕೆ ಇದಕ್ಕೆ ತೊಟ್ಲ ಕಟ್ಟಿದ್ರು. ನೆನಪಿರ್ಲಿ, ಇಲ್ಲಿ 4 ಹಗ್ಗ ಕಟ್ಟ್ಯಾರ ನೋಡ್ರಿ. ಬಹಳ ಚಂದ ಮಾಡ್ಯಾರ ನಮ್ಮ ಮೌನೇಶನ ತೊಟ್ಲ. ನೀವು ಗಮನಿಸ್ರಿ, ಅವ ಎಲ್ಲಾ ತೊಟ್ಟಲ್ಲ ನೀವು ಕೆಬ್ಬಳು ತಂದಿರಿ. ಹೌದಾ? ನಿಮ್ಮ ಮಕ್ಕಳ ಕಾರ್ಯಕ್ರಮ ಪ್ರಕಾರ ಕೆಬ್ಬಳು ತಂದವ್ರು ಅದಾರ, ಕಟಿಗಿ ತಂದವ್ರು ಅದಾರ, ಶ್ರೀಮಂತಿದ್ರ ಬೆಳ್ಳಿ ಬಂಗಾರದ್ದು ತಂದವ್ರು ಅದಾರ. ಆಗ ಮೌನ ಮಲ್ಲಿಕಾರ್ಜುನ ಅಪ್ಪಂಗಡವರು ಬೆಳ್ಳಿ ತೊಟ್ಲ ತರಬಹುದಾಗಿತ್ತು, ಇವತ್ತು ಬಂಗಾರದ್ದಾದ್ರೂ ತರಬಹುದಾಗಿತ್ತು, ಅಥವಾ ಕಟ್ಟಿಗೆದಾದ್ರೂ ತರಬಹುದಾಗಿತ್ತು, ಅಥವಾ ಕಬ್ಬಿನ ತೊಟ್ಲಾದ್ರೂ ತಂದು ಇಲ್ಲಿ ಕಟ್ಟಿ ತೂಗಬಹುದಾಗಿತ್ತು. ಇಲ್ಲಿ ಗಮನಿಸಬೇಕು, ಮಹಾತ್ಮರ ದೂರದೃಷ್ಟಿ ಎಷ್ಟು ಅದ್ಭುತವಾಗೈತೆ ಅಂದ್ರೆ, ಇವತ್ತು ಕಟ್ಟಿರ್ತಕ್ಕಂಥ ಈ ತೊಟ್ಟಿಲು ಕಬ್ಬಿನದ್ದಲ್ಲ, ಬಂಗಾರದ್ದಲ್ಲ, ಬೆಳ್ಳಿದಲ್ಲ, ಕಟ್ಟಿಗೆದು ಅಲ್ಲ. ಯಾವುದರಿಂದ ತೊಟ್ಲ ತಯಾರು ಮಾಡ್ಯಾರ ಅಂತಂದ್ರೆ ಬಾಳಿಯ ದಿಂಡಿನಿಂದ ತೊಟ್ಟಿಲವನ್ನು ತಯಾರು ಮಾಡಿದ್ದಾರೆ. ಯಾಕೆ ಅದನ್ನ ಮಾಡ್ಯಾರ ಅಜ್ಜವರು ಅಂತಂದ್ರೆ, ಬಾಳಿ ಒಮ್ಮೆ ಫಲ ಬಿಟ್ಟರೆ ಮುಗಿತು ಅಂತ. ಬಾಳಿ ಒಂದೇ ಗೊಣೆ, ಒಮ್ಮೆ ಫಲ ಬಿಡ್ತು ಅಂದ್ರೆ ಅದ್ರದ್ದು ಮುಗೀತಂತ. ಹಂಗೆ ಮನುಷ್ಯನು ಕೂಡ ಒಮ್ಮೆ ಹುಟ್ಟಿ ಬಂದು ಬಿಟ್ವಿ ಅಂದ್ರೆ ಮತ್ತೊಮ್ಮೆ ಹುಟ್ಟಬಾರದಪ್ಪ, ಮೋಕ್ಷ ಕೊಡು ಅಂತ ತಿಳ್ಕೊಂಡು ಸದ್ಗುರುಗಳ ಪಾದಕ್ಕೆ ಎರಗುವುದೇ ಬಾಳೆ ದಿಂಡಿನ ತೊಟ್ಟಿಲವನ್ನ ಇದು ಜೀವನದ ಕೊನೆಯ ಅವಸ್ಥೆಯಾಗಿ ಮಹಾತ್ಮರು ಕಟ್ಟಿ ತೂಗಲಿಕ್ಕೆ ಹಚ್ಚಿದ್ದಾರೆ. 4 ಹಗ್ಗದವ. ಯಾಕೆ 4 ಹಗ್ಗನ ಕಟ್ಟಬೇಕು? ನೀವು ನಿಮ್ಮ ಮನ್ಯಾಗ ಇಟ್ಟು ತೂಗು ತಟ್ಲಾ ತಂದಿರಿ, ಹೌದು ತಂದಿ ಇಟ್ಟು ತೂಗು ತಂದಿರಿ. ಆದ್ರೆ ಅಜ್ಜವ್ರು ಹಂಗೆ ಮಾಡಿಲ್ಲ. ಇಲ್ಲಿ ಇಟ್ಟು ತೂಗಬಹುದಾಗಿತ್ತು. ತೊಟ್ಟಿಲ್ಲದ ಧರ್ಮಶಾಸ್ತ್ರವನ್ನು ಭಕ್ತರಿಗೆ ತಿಳಿಸಬೇಕಂತ ತಿಳ್ಕೊಂಡು ಅಜ್ಜವ್ರು ಏನ್ ಮಾಡ್ಯಾರ ಅಂದ್ರ 4 ಹಗ್ಗ ಕಟ್ಟ್ಯಾರ. 4 ಹಗ್ಗ ಏನ್ ಹೇಳಕತ್ತೈತಿ ಅಂತಂದ್ರ, 4 ಹಗ್ಗ ಏನ್ ಹೇಳಕತ್ತೈತಿ, ಆ ಮಗುವಿಗೆ ಹೇಳಕತ್ತೈತಿ ಅಂತ ಏನಂತ ನೋಡಪ್ಪ. 4 ವೇದಗಳದಾವ. ಯಾವ್ಯಾವ್ರಿ? ಯಜುರ್ವೇದ, ಸಾಮವೇದ, ಯಥರ್ವಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಯಥರ್ವಣ ಅಂತಕ್ಕಂಥ 4 ವೇದಗಳದಾವ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ 4 ಚತುರ್ವಿಧಗಳದಾವ. ಇನ್ನೊಂದೇನು ಹೇಳುತ್ತ, 4 ಮಂದಿಗಾದ್ರೂ ಬೇಕಾಗಿ ಬಾಳ ಅಂತ ಹೇಳುತ್ತಂಥದ್ದು ಹಗ್ಗ ಅನ್ನೋದಿಲ್ಲ. 4 ಮಂದಿಗಾದ್ರೂ ಬೇಕಾಗಿ. ಈ ಹಗ್ಗವನ್ನು ಕಟ್ಟಿರೋ ಉದ್ದೇಶ ಏನು ಅಂದ್ರೆ, ಇದು ಕೇವಲ ತೊಟ್ಟಿಲಾಗ ಮಲಗಿರ್ತಕ್ಕಂಥ ಮಗುವಿಗಷ್ಟೇ ಹೇಳಕತ್ತಿಲ್ಲ, ಇದು ನಮಗೂ ಸಂಬಂಧ ಐತಿ. ಯಾಕ ನಾವು ತೊಟ್ಟಲ್ದಾಗ ಬೆಳೆದು ಬಂದವರದೇವಿ. ಹೌದಾ? ಧರ್ಮವನ್ನ ಬಿಡಬೇಡ ಅಂತ ಹೇಳ್ತದೆ ಧರ್ಮ. ಅರ್ಥವನ್ನ ಮಾಡಿಕೊಂಡು ಜೀವನ ಮಾಡು ಅಂತ ಹೇಳ್ತದೆ. ಕಾಮ ಅಂದ್ರೆ ಇಚ್ಛಾನುಸಾರವಾಗಿ ಬದುಕನ್ನು ಬದುಕು, ಕೊನೆಯದಾಗಿ ನಿನಗೆ ಗುರುವಿನ ಮೋಕ್ಷ ಸಿಗುತ್ತದಂತ ಚತುರ್ವಿಧಗಳು 4 ವೇದಗಳನ್ನ ಎಲ್ಲಿ ಹೇಳಕತ್ಯಾರ ಅಂದ್ರೆ, ಹುಟ್ಟಿ ಬಂದ ತೊಟ್ಟಿಲಲ್ಲಿ ಬಲಭುಜ ಮೇಲೆ ಮಾಡಿ ಮಲಗಿರುವ ಶಿಶುವಿಗೆ ಆ 4 ಹಗ್ಗ ಹೇಳಕತ್ಯಾವ. 4 ಮಂದಿಗಾದ್ರೂ ಬೇಕಾಗುವಂತ ಬದುಕಪ್ಪ, ಯಾರಿಗೂ ಬೇಡಾಗಿ ಬದುಕಬೇಡ ಅಂತ ಹೇಳ್ತದೆ 4 ಹಗ್ಗ. ಇನ್ನು ಹೂ ಹಾಕ್ಯಾರ ನೋಡಿ, ಎಷ್ಟು ಚಂದ ಹಾಕ್ಯಾರ ಹಗ್ಗ. ಯಾಕೆ ಹೂ ಹಾಕ್ತಾರಂದ್ರ, ಹೂ ಯಾರಿಗೆ ಬೇಡವ? ಹೂ ಯಾರಿಗೆ ಬೇಡ? ಎಲ್ಲರಿಗೂ ಬೇಕಲ್ಲ. ಆ ಹೂ ಏನ್ ಹೇಳುತ್ತಂದ್ರೆ, ನೀನು ಹುಟ್ಟಿ ದೊಡ್ಡವನಾದ ಮೇಲೆ ಎಲ್ಲರ ಬಾಯಾಗ ಎಲ್ಲರಿಗೆ ಬೇಕಾಗಿ ಬದುಕಂತ ತಿಳ್ಕೊಂಡು ಶಿಶುವಿದ್ದಾಗಲೇ ಅದಕ್ಕೆ ಹೂ ಹಾಕ್ಯಾರ ತೊಟ್ಲಕ್ಕೆ. ಇನ್ನು ಕುಂಚಿಗೆ ತಂದಾರ ನೋಡ್ರಿ, ಬಹಳ ಜನ ತಂದು ತಾಯಂದ್ರು ಹಾಕಿದ್ರು, ನಾನು ನೋಡಿದೆ. ಕುಂಚಿಗೆ ಯಾಕೆ ಹಾಕ್ತಾರ ತೊಟ್ಲಕ್ಕ ಅಂದ್ರ, ಕುಂಚಿಗೆ ಯಾಕೆ ಕಟ್ತಾರ ನಿಮ್ಮ ಮಕ್ಕಳಿಗೆ ಅಂದ್ರ, ಏನ್ ಹೇಳ್ತಾಳ ತಾಯಿ ಅಂದ್ರ, ಯಪ್ಪ ಅಲ್ಲದ ಮಾತು ಕಿವಿಯಾಗ ಬಿದ್ದಿಗಿದ್ದವ ಅವ್ನು ಕೇಳಿಸ್ಕೋಬೇಡಪ್ಪ ಅಂತ ತಾಯಿ ಕುಂಚಿಗೆ ಕಟ್ತಾಳ ಅಂತ ನೋಡ್ರಿ. ಎಷ್ಟು ಅದ್ಭುತವಾದ ಶ್ರೀಮಂತ ಸಂಸ್ಕೃತಿ ನಮ್ಮದು. ಅಲ್ಲದ ಮಾತು ಕೇಳಕ್ ಹೋಗಬೇಡ, ಅಲ್ಲದ ಮಾತು ದಾರಿಯಾಗ ಹೋಗುವಾಗ ಬಂದು ಬಿದ್ದಿಗಿದ್ದಾವ ಅಂತ ತಿಳ್ಕೊಂಡು ಆ ಶಬ್ದವನ್ನು ಕೇಳಬಾರ್ದಂತ ತಾಯಿ ಶಿಶುವಿಗೆ
ಕುಂಚಿಗೆ ಕಟ್ಟಾಕತ್ಯಾಳ. ಇನ್ನು ಕೆಳಗೊಂದು ಬಿಂದಿಗೆ ತುಂಬಿಟ್ಟಾರ ನೋಡಿ. ಯಾಕೆ ತುಂಬಿಟ್ಟಾರ ಹೇಳಿ? ನೀವು ನಿಮ್ಮ ಮಕ್ಕಳದು ಮನೆಯಾಗ ಮಾಡಿದ್ರು ತುಂಬಿಡ್ತೀರಿ. ಇಲ್ಲಿ ಅರ್ಜವರು ಕೂಡ ಆ ವ್ಯವಸ್ಥೆಯನ್ನು ಮಾಡ್ಯಾರ. ತೊಟ್ಟಿಲದ ಕೆಳಗಡೆ ಕುಂಭವನ್ನು ಯಾಕೆ ಇಟ್ಟಾರಂತಂದ್ರ ಆ ನೀರಿನಿಂದ ಸುಂದರವಾಗಿ ಕುಳಿತುಕೊಂಡ ಕುಂಭ ಬಿಂದಿಗೆ ಏನ್ ಹೇಳುತ್ತ ಮಗುವಿಗೆ ಅಂದ್ರ, ನಾ ಹೆಂಗ ತಣ್ಣಗದೇನಲ್ಲ ತಣ್ಣೀರಲ್ಲಿ ಕುಂತೇನಲ್ಲ, ನಿಮ್ಮ ಮೌನ ಹೊಟ್ಟೆ ಹಂಗ ತಣ್ಣಗಿರುವಂತ ಬದುಕಪ್ಪ ಅಂತ ಹೇಳುತ್ತಂತ. ಯಾವುದು? ತುಂಬಿದ ಬಿಂದಿಗೆ. ಇನ್ನು ಗುಗ್ರಿ ತಂದಾರ ನೋಡ್ರಿ, ಎಷ್ಟು ತಂದಾರ ತಾಯಂದ್ರು. ಯಾಕೆ ತಂದ್ರು ಗುಗ್ರಿ ಅವರು? ಗುಗ್ರಿ ಯಾಕೆ ಮಾಡ್ತಾರೆ ಹೇಳ್ರಿ? ಅವ ಏನ್ ಹೇಳ್ತೈತ ಆ ಗುಗ್ರಿ ಅಂದ್ರೆ, ತೊಟ್ಟಿಲಲ್ಲಿ ಮಲ್ಕೊಂಡಕ್ಕಲ್ಲ ಮಗುವಿಗೆ ಗುಗ್ರಿ ಹೇಳುತ್ತಂತ, ಕಂದ ನಿನ್ನ ನಾಮಕರಣ ಮಾಡುವಾಗ ಮಮದಾಪುರದ ಭಕ್ತರು ಮಡಿ ಹುಡಿಯಿಂದ ಮಣಿ ಒಳಗ ಗುಗ್ರಿ ತಗೊಂಡು ಬಂದು ನಿನ್ನ ಹೆಸರಿನ ಮೇಲೆ ಪುರಾಣಕ್ಕೆ ಬಂದವರಿಗೆ ದಾಸೋದ ರೂಪದಲ್ಲಿ ಗುಗ್ರಿ ನೀಡ್ಯಾರಪ್ಪ. ಆ ಋಣಾಣಿ ಇಟ್ಕೋಬೇಡ. ಮುಂದೆ ಹುಟ್ಟಿ ಬಂದ ಮೇಲೆ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರ ಮಠದಾಗ 3 ವರ್ಷಕ್ಕೊಮ್ಮೆ ಅಧಿಕ ಮಾಸದಾಗ ಪುರಾಣಸ್ತಾರ. ಒಂದು ದಿನ ದಾಸೋಹ ಮಾಡಿದೆ ಅಂದ್ರ ಋಣ ಮುಗಿಸಿದಂಗಾಗತ್ತ ಸಮಾಜದ್ದು ಅಂತ ತಿಳ್ಕೊಂಡು ಸಮಾಜದ ಬಂಧು ಬಾಂಧವರೆಲ್ಲ ನೀನು ಹುಟ್ಟಿದಾಗ ನೀನು ಗುಗ್ರಿ ತಂದಾರ, ನೀ ದೊಡ್ಡವನಾಗಿ ಪದವಿ ಪಡ್ಕೊಂಡು ಅದೇ ಸ್ಥಳದೊಳಗ ಒಂದಿನ ಅಧಿಕ ಮಾಸದಾಗ ಪ್ರಸಾದ ಮಾಡಿಸಿದೆ ಅಂದ್ರ ನೀರಿನ ತೋರಿಸಿದಂಗಾಗತ್ತ ಸಮಾಜದ್ದು. ಹೌದಾ? ಇದು ಒಬ್ಬರ ತಂದಾರ ಅಂತ ಮಾಡಿರಿ, ಎಲ್ಲ ತಾಯಿಗಳು ತಂದಾರ ಗುಗ್ರಿ. ಆ ಗುಗ್ರಿ ಏನ್ ಹೇಳ್ತೈತೆ ಅಂದ್ರ, ನೀನು ಅನ್ನವನ್ನು ನೀಡುವಂತವನಾಗು, ನೀನು ಪುಣ್ಯವನ್ನ ಮಾಡುವಂತವನಾಗು ಅಂತ ತಿಳ್ಕೊಂಡು ಗುಗ್ರಿ ಯಾರಿಗೆ ಹೇಳಕತ್ತೈತಿ ಅಂದ್ರ, ಅದವ್ರು ನಮಗೇನು ಸಂಬಂಧ ಇಲ್ಲ ಬಿಡ್ರಿ, ತೊಟ್ಟಿಲ್ಲಾಗ ಮಲಗಿಯುವಂತ ಮಹಂತನಿಗಷ್ಟೇ ಸಂಬಂಧ ಐತೆ ಅಂತಲ್ಲ. ಯವ್ವ, ಈ ಭೂಮಿ ಮೇಲೆ ಎಲ್ಲಿವರೆಗೂ ಇರ್ತೇವಲ್ಲ ಅಲ್ಲಿವರೆಗೂ ನಮಗಿವೆಲ್ಲವೂ ಸಂಬಂಧ ಪಡುತ್ತದೆ. ನಾವು ಇದರಲ್ಲಿ ಸಂಬಂಧಪಟ್ಟವರ ದೇವಿ. ತೊಟ್ಲಾನ ಅರ್ಜವರು ಮ್ಯಾಲೆ ಕಟ್ಟಿ ಕೆಳಗ ತೆಗ್ದು ಹಾಕಿಟ್ರು ಅಂದ್ರೆ, ಸ್ಮಶಾನಗಳೆಷ್ಟು ತೊಟ್ಟಿಲುಗಳಷ್ಟು ಅದಾವಂತ. ಒಂದು ಹುಟ್ಟಿದೆ ಅಂದ್ರೆ ಮಗು, ಅವತ್ತ ಅದಕ್ಕೊಂದು ಸ್ಮಶಾನ ಸಿದ್ಧತೆ ಆಗತ್ತಂತ್ರಿ. ತೊಟ್ಟಿಲುಗಳು ಎಷ್ಟು ಅದಾವಲ್ಲ ಈ ಭೂಮಿಯಾಗ, ಎಷ್ಟು ತೊಟ್ಲು ತೂಗಿರು ಅಷ್ಟು ಸ್ಮಶಾನ ರೆಡಿ ಆಗ್ತವಂತ. ಹೌದಾ? ಅದು ಅವತ್ತ ಹುಟ್ಟಿ ಅವತ್ತ ಸತ್ರು ಒಂದು ಸ್ಮಶಾನ ಬೇಕಲ್ಲ ಅದಕ್ಕ. ಹಂಗ ತೊಟ್ಟಿಲುಗಳು ಎಷ್ಟು ಅದಾವಲ್ಲ ಅಷ್ಟು ಸ್ಮಶಾನಗಳದಾವಂತ ಈ ಭೂಮಿ ಮೇಲೆ. ಆದ್ದರಿಂದ ನಾವೆಲ್ಲರೂ ಒಂದು ದಿನ ಈ ಭೂಮಿಯಿಂದ ಶಿವನ ಸನ್ನಿಧಾನಕ್ಕೆ ಹೋಗೋರಿದ್ದೇವೆ ಪುಣ್ಯಾತ್ಮರೇ. ಆದ್ದರಿಂದ ಇವತ್ತು ಮಹಾತ್ಮನಾಗಿರ್ತಕ್ಕಂಥ ಯಾವ ಮಹಂತ ಶಿವಯೋಗಿಗೆ ತಂದೆ ತಾಯಿಗಳಷ್ಟೇ ಇರಲಿಲ್ಲ, ಎರನಾಳದ ಶಿಶು ಮುಳುಗುಂದದ ಮಹಂತ ದೇಶಿಕರು ಅಂತಿದ್ರು. ಅವರು ಲೋಕ ಸಂಚಾರವನ್ನು ಮಾಡ್ತಾ ಎರನಾಳದಲ್ಲಿರುವಂಥ ಅನಾಥವಾದ ಶಿಶುವನ್ನ ಆಲಮಟ್ಟಿಯ ಮಲ್ಲಿಕಾರ್ಜುನಯ್ಯ ಅಣ್ಣಪೂರ್ಣಮ್ಮನವರ ಮಕ್ಕಳಲ್ಲಿರ್ತಕ್ಕಂಥ ತಾಯಿಂದರ ಉಡಿಗೆ ಹಾಗೆ ಇದನ್ನು ಬೆಳೆಸಿರುವ ನಿಮ್ಮ ಕೀರ್ತಿ ನಿಮ್ಮ ಕುಲಗೋತ್ರಗಳಲ್ಲಿ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡು ಈ ಹೆಂಗ ನಿನ್ನೆ ದಿನ ಅವರ ಉಡಿಯಾಗ ಹಾಕಿದ್ರಲ್ಲ, ಆ ಉಡಿಯಾಗ ಹಾಕಿದಂಥ ಶಿಶು ಇವತ್ತು ನಿಮ್ಮೆಲ್ಲರ ಉಡಿ ಒಳಗ ಆಡುವಂತ ಒಂದು ಕೈಂಕರ್ಯ ಭಕ್ತಿ ಇಲ್ಲಿ ಅಜ್ಜನವರ ಸಮ್ಮುಖದಲ್ಲಿ ಬಹಳ ಅದ್ಭುತವಾಗಿ ಸಾಂಗವಾಗಿ ನಡೆದುಕೊಂಡು ಬರುತ್ತದೆ ಪುಣ್ಯಾತ್ಮರೇ. ಆದ್ದರಿಂದ ಸೋಮವಾರ ಸೂರ್ಯನಂತೆ ಹುಟ್ಟಿ, ಮಂಗಳವಾರ ಮಗುವಿನಂತೆ ಬೆಳೆದು, ಬುಧವಾರ ಬುದ್ಧಿ ಇಲ್ಲದೆ ಜೀವನ ಸಾಗಿಸಿ, ಗುರುವಾರ ಗುರಿ ಇಲ್ಲದೆ ಜೀವನ ನಡೆಸಿ, ಶುಕ್ರವಾರ ಸುಖಕ್ಕಾಗಿ ಮಕ್ಕಳ ಹಡೆದು, ಶನಿವಾರ ಶನಿರಾಯನ ಕಾಟಕ್ಕೆ ತುತ್ತಾಗಿ, ರವಿವಾರ ಈ ಲೋಕವನ್ನು ಬಿಟ್ಟು ಹೊರಟರು ನಿಂತವರು ನಾವು ಮತ್ತು ನೀವು ಅಂತ ಬರೀತಾನೆ ನೋಡಿ. ಎಲ್ಲೆಲ್ಲರೂ ಬಂದೇವಿ, ಎಲ್ಲರೂ ಒಂದೊಂದು ಊರಾಗ ಬಂದೇವಿ, ಒಂದು ಕಡೆ ಸೇರೇವಿ. ಒಂದು ಕಡೆ ಸೇರಿದ ಮೇಲೆ ಅದಕ್ಕೆ ಹೇಳ್ತಾರೆ ಜೀವನ ಎಂಬುದೊಂದು ಮರ. ಜೀವನ ಎಂಬುದೊಂದು ಮರವಿದ್ದಂತೆ ಹೆಂಡತಿ ಸತಾ ಸುತೆ ಬಂಧು ಬಾಂಧವರು ದಿಕ್ಕು ದಿಕ್ಕಿಗಳಿಂದ ಹಾರಿ ಬಂದ ಹಕ್ಕಿಗಳು ಋಣವ ತೀರಿದ ಮೇಲೆ ಹಾರಿ ಹೋಗುವರು ಅಂತ ಬರೀತಾರೆ. ಆದ್ದರಿಂದ ಇಂಥ ಪುಣ್ಯ ಪ್ರಸಂಗದಲ್ಲಿ ಶರಣ ಮಹಂತ ಶಿಶುವಿಗೆ ತಾಯಂದರು ಉಡಿ ತುಂಬಿಕೊಂಡು ಹೆಸರಿಡುತ್ತಾರೆ. ಆ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಮಹಂತ ದೇಶಿಕನಿಗೆ ಮಹಂತ ಶಿಶುವಿಗೆ ಇಂದು ದೀಕ್ಷಾ ಲಿಂಗಧಾರಣ ಕಾರ್ಯಕ್ರಮ ನಡೀತದೆ. ಹಳ್ಳಿಯೊಳಗೆ ಅದಕ್ಕೆ ಹುಟ್ಟು ಲಿಂಗ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ಶಿಶುವು ಸಹಿತ ನೋಡಿ, ನಮ್ಮ ವೀರ್ಯಶೈವ ಸಂಸ್ಕಾರ ಹೆಂಗಿದೆ ಅಂತಂದ್ರೆ, ಗರ್ಭಧರಿಸಿದ ತಾಯಿಗೆ ಗರ್ಭಧರಿಸಿದ್ರು 4 ತಿಂಗಳ ಅಂತಂದ್ರೆ ಕಾಳಕುಂಸ ಅಂತ ಮಾಡ್ತಾರಿಲ್ಲ ಒಂದು ಕಡೆ. ಕಾಳಕುಂಸ ಎಷ್ಟನೇ ತಿಂಗಳಿಗೆ ಮಾಡ್ತೀರಿ? ಅದನ್ನ 4 ತಿಂಗಳಿಗೆ. ಅದು ಕಾಳಕುಂಸ ಅಲ್ಲ ಯವ್ವ,
ಅದು ಕರುಳಿನ ಕೂಸು ಅಂತ ನೆನಪಿಟ್ಟು. ನಿಮ್ಮ ಕರಡು ಹೌದಲ್ಲ, ಅದಕ್ಕೆ ನಮ್ಮ ಕೈಯಾಗ ಸಿಕ್ಕ ಅದೇನಾಗೈತಿ, ಕಾಳ ಕೂಬಸ ಆಗ್ತದೆ. ಅದು ಕಾಳ ಕೂಬಸಲ್ಲ, ನಿಮ್ಮ ಕರುಳಿನ ಕುಬುಸ ಅಂತ ಆ ಮಗುವಿಗೆ ಮಾಡಬೇಕಾದ್ರೆ ತಾಯಿ ಮಕ ಮಗು ನೋಡಿಲ್ಲ, ಹೌದಾ? ಮಗುನ ಮಕ ತಾಯಿ ನೋಡಿಲ್ಲ. ಹಂಗಂತ ತಿಳ್ಕೊಂಡು ತಾಯಿ ಮಕ್ಕಳೇನು 3 ಕಿಲೋಮೀಟರ್ ಇಲ್ಲ, ಅವರು ಒಂದಾಗಿ ಏನಲ್ಲದ. ತಂದೆ ತಾಯಿ ಮಗುವಿನ ನೋಡಿಲ್ಲ, ಮಗು ಹೆಂಗೈತೆ ಅಂತ ತಿಳ್ಕೊಂಡು ತಂದೆ ತಾಯಿ ನೋಡಿಲ್ಲ. ಆದರೂ ಕೂಡ ಮಗುವಿಗೆ ಎಷ್ಟು ಅದ್ಭುತವಾದ ಸಂಸ್ಕಾರ ಕೊಡ್ತದೆ ವೀರಶೈವ ಧರ್ಮ ಅಂತಂದ್ರೆ, ಅವತ್ತೇನು ಮಾಡ್ತಾರೆ, ಏರಿತಾರ, ಬಳಿ ಇಡಿಸ್ತಾರ, ಹೌದಾ? ಬಳಿ ಇಡಿಸಿ ಏನ್ ಮಾಡ್ತಾರ, ಜಂಗಮನ ಕರ್ಕೊಂಡು ಬಂದು ಆ ಗರ್ಭವನ್ನು ಹೊತ್ತಿರುವ ತಾಯಿಗೆ ಪಾದೋದಕ ಕೊಡಿಸ್ತಾರೆ. ನೋಡ್ರಿ ಎಂತ ಶ್ರೀಮಂತ ಸಂಸ್ಕಾರ ನಂಬುದಂದ್ರೆ, ಹುಟ್ಟಿ ಬಂದ ಮೇಲೆ ಸಂಸ್ಕಾರ ಕೊಡ್ಲಿಲ್ಲ ಮಗುವಿಗೆ. ಯಾವ ಕಡೆಗೆ ಲಕ್ಷ್ಯ ಇರಲಿ, ಹುಟ್ಟಿ ಬಂದ ಮೇಲೆ ಸಂಸ್ಕಾರ ಕೊಡ್ಲಿಲ್ಲ ನಮ್ಮ ಧರ್ಮದಲ್ಲಿ. ತಾಯಿಗೆ ಪಾದೋದಕವನ್ನ ಕೊಡುವುದರಿಂದ, ತಾಯಿ ತೆಗೆದುಕೊಳ್ಳುವುದರಿಂದ ತಾಯಿ ಉಣ್ಣುವ ಆಹಾರ ಮಗುವಿಗೆ ಹೆಂಗ ಹೋಗುತ್ತ, ತಾಯಿ ಕುಡಿಯುವ ನೀರು ಮಗುವಿಗೆ ಹೆಂಗ ಮುಟ್ಟುತ್ತ, ಹಂಗ ತಾಯಿಗೆ ಕೊಟ್ಟ ಜಂಗಮನ ಪಾದೋದಕವು ಸಹಿತ ಗರ್ಭದಲ್ಲಿರುವ ಶಿಶು ಆ ಪಾದೋದಕವನ್ನು ತೆಗೆದುಕೊಂಡು ಹೊರಗೆ ಬಂದ ಮೇಲೆ ಆತನು ಜಂಗಮ ಪಾದೋದಕವನ್ನು, ಗುರು ಪಾದೋದಕವನ್ನು ತೆಗೆದುಕೊಳ್ಳುವಂತ ಸಂಸ್ಕಾರವಂತನಾಗಲಿ ಅಂತ ತಿಳ್ಕೊಂಡು ಗರ್ಭದಲ್ಲಿದ್ದಾಗಲೇ ಸಂಸ್ಕಾರ ಕೊಡುವಂತ ಶ್ರೀಮಂತದ ಸಂಸ್ಕಾರದ ಮಠದ ಅಂಗಡದಲ್ಲಿ ಬಂದು ಕುಂತೇರಿ. ನಮ್ಮ ಧರ್ಮದ ಧಾರ್ಮಿಕದ ಗುರುಗಳ ಮುಂದೆ ಬಂದು ಕುಂತೇವಿ. ಇದು ನಮ್ಮ ಅದ್ಭುತವಾಗಿರ್ತಕ್ಕಂಥ ಸಂಸ್ಕಾರ. ಅದಕ್ಕೆ ಗರ್ಭಿಣಿ ಇದ್ದ ತಾಯಿಯಿಂದ ನೋಡಿ ಮಣ್ಣು ತಿಂತಿರ್ತೀರಿ, ಹೌದಿಲ್ಲ? ಗೋಧಿ ಹಸು ಮಾಡಕ್ ಕೊಟ್ಟಿರ್ತಾರ, ಗೋಧಿ ಹಸು ಮಾಡಕ್ ಕೊಟ್ಟಿದ್ರಂತ ಹೆಣ್ಮಗಳ ಕೈಯಾಗ 8 ತಿಂಗಳ ಗರ್ಭಿಣಿ ಇದ್ಲು. ಒಂದೊಂದು ಮಣ್ಣಿನ ಕಾಳ ತಳಗ ಹೋಗಿದ್ದಲ್ಲಕ್ಕೆ ಏನ್ ಮಾಡಿದ್ಲೇವ, ಬಾಯಾಗ ಹಾಕೊಂಡ್ಬಿಟ್ಟಿರ್ಲ, ಮಣ್ಣು ತಿನ್ನಕತ್ತಿರ್ಲಕ್ಕಿ. ಗರ್ಭದಲ್ಲಿದ್ದ ಮಗು 8 ತಿಂಗಳಿಗೆ ಮಗುವಿಗೆ ಜ್ಞಾನ ಶಿಖರದಲ್ಲಿ ಬ್ರಹ್ಮಚಕ್ರ ಮೂಡ್ತದಂತೆ, ಅರಿವು ಬರ್ತಂತ. ಅದಕ್ಕೆ 8 ತಿಂಗಳಿಗೆ ಕೈ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಅಂಗಾಂಗಗಳು ಪೂರ್ಣಗೊಂಡು ಇನ್ನೇನು ಭೂಮಿಗೆ ಬರುವ ಸಿದ್ಧತೆಯಲ್ಲಿರುವಂಥ ಮಗು ಹಸು ಮಾಡುವಂತ ಹೆಣ್ಮಗಳು ತಾಯಿ ಬೈಕಿ ಮಣ್ಣು ಆರಿಸ್ಕೊಂಡು ತಿನ್ನಕತ್ತಿದ್ಲು. ಗೋಧಿಯಾಗಿನ ಮಣ್ಣು ಕಾಳು. ಅವಾಗ ತಾಯಿ ಜೊತೆ ಮಾತಾಡ್ತಾರೆ, ಇಬ್ಬರು ಅದಾರ, ಯಾರು ಇಲ್ಲ ಬಡಸಲ. ಯವ್ವ ಏನು ಶಾನಕ್ಕಿದೆ ನೀನು ಅಂತು, ಯಾಕ ಯಪ್ಪ ಅಂದ್ರೆ, ಅಲ್ಲವೇ ಮನ್ಯಾಗ ಅಪ್ಪ ಹಣ್ಣು ತಂದಿಟ್ಟಾನ, ಹಾಲು ತಂದಿಟ್ಟಾನ, ಹಣ್ಣು ತಂದಿಟ್ಟಾನ, ಹೈನ ಮನೆಯೊಳಗೆ ಹಳ್ಳಾಗಿ ಹರಿತೇವೆ ಅಂತ ಪೌಷ್ಟಿಕವಾದ ಆಹಾರವನ್ನು ತಿನ್ನೋದು ಬಿಟ್ಟು ಗೋಧಿಯಾಗಿ ಬಿದ್ದಿರುವ ಕಾಳತನ ಮಣ್ಣು ತಿನ್ನಕತ್ತೀಯಲ್ಲ ತಾಯಿ, ಯಾಕೆ ತಿನ್ನಕತ್ತೀವಿ ಅಂತ ತಿಳ್ಕೊಂಡು ತಾಯಿಯ ಗರ್ಭಸ್ಥ ಶಿಶು 8 ತಿಂಗಳಿದ್ದಾಗ ತಾಯಿಗೆ ಪ್ರಶ್ನೆ ಮಾಡಿತ್ತಂತ. ಹಸಮಾಡ್ಕು ಅಂತ ತಾಯಿ ಹೇಳಿದ್ಲಂತ ಗರ್ಭದಲ್ಲಿದ್ದ ಮಗುವಿಗೆ, ಯಪ್ಪ ನಾ ಯಾಕ ಹಸಮಾಡ್ಕು ಅಂತ ಗೋಧಿಯಾಗಿ ಮಣ್ಣು ಕಾಳು ತಿನ್ನಕತ್ತೇನೆ ಅಂತಂದ್ರೆ, ನನಗೆ ಬೈಕಿ ಹೆಚ್ಚಾಗಿ ಮಣ್ಣು ತಿನ್ನಕತ್ತಿಲ್ಲಪ್ಪ. ನನ್ನ ಗರ್ಭದಾಗ ನೀನು 9 ತಿಂಗಳು ಮಾತ್ರ ಇರ್ತೀವಿ, ಹುಟ್ಟಿ ಬಂದ ಮೇಲೆ 90 ವರ್ಷ ಭೂಮಿ ಮೇಲೆ ಇರ್ತೀವಿ, ಆ ಭೂಮಿಯ ಮಣ್ಣಿನ ಋಣವನ್ನು ತೀರಿಸಬೇಕಪ್ಪ ಅಂತ ನಾ ತಿನ್ನಕತ್ತೀನಿ ಅಂತ ಹೇಳಿದ್ಲಂತ ತಾಯಿ. ಯವ್ವ ತೀರ್ಸಕ್ಕಾಗ್ಯದ, ಈ ಭೂಮಿಯ ಋಣ ತೀರ್ಸಕ್ಕಾಗ್ಯದ, ಈ ಗುರುವಿನ ಋಣ ತೀರ್ಸಕ್ಕಾಗದ, ಅಥವಾ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಯಿ ಋಣವನ್ನ ತೀರ್ಸಕ್ಕಾಗೈತೀನಿ ಇವತ್ತ? ಇಲ್ಲ. ನೆನಪಿರ್ಲಿ, ಎಲ್ಲಾರ ಮನೆಯಾಗ ವಿವೇಕಾನಂದರು ಹುಟ್ಟಿಲ್ಲ. ಯವ್ವ ಎಲ್ಲಾರ ಮನೆಯಾಗ ಅಂಬೇಡ್ಕರ್ ಅಂತಕ್ಕಂಥವ್ರು ಹುಟ್ಟಿಲ್ಲ, ಹೌದಾ? ಎಲ್ಲಾರ ಮನೆಯಾಗ ಬುದ್ಧ ಬಸವರಂತವ್ರು ಹುಟ್ಟಿಲ್ಲ. ಎಲ್ಲಾ ಊರಾಗನು ಮೌನ ಮಲ್ಲಿಕಾರ್ಜುನಪ್ಪ ಅಂತಕ್ಕಂಥವ್ರು ಹುಟ್ಟಿಲ್ಲ. ನೆನಪಿಟ್ಟುಕೋಬೇಕು, ಅದು ಭಾಗ್ಯ. ಯಾವ ಮಣ್ಣು ಪುಣ್ಯ ಮಾಡಿದ, ಯಾವ ಗ್ರಾಮ ಪುಣ್ಯ ಮಾಡಿದ, ಅಂತ ಪುಣ್ಯದಿಂದಲೇ ಮಹಾತ್ಮರು ಅಂತಕ್ಕಂಥವ್ರು ಹುಟ್ಟಿ ಬರ್ತಾರೆ. ಕೆಲವರು ಯೋಗಿಗಳು ಹುಟ್ಟಿ ಬಂದ ಮೇಲೆ ಯೋಗಿಗಳಾಗ್ತಾರೆ, ಹೌದಾ? ಕೆಲವು ಯೋಗಿಗಳು ಹುಟ್ಟಿ ಬಂದ ಮೇಲೆ ಸಂಸ್ಕಾರ ಪಡ್ಕೊಂಡು ಯೋಗಿಗಳಾಗಿ ಮಠಾಧಿಪತಿಗಳಾಗ್ತಾರ. ಇನ್ನು ಕೆಲವು ಮೌನ ಮಲ್ಲಿಕಾರ್ಜುನ ಅಪ್ಪಂಗಳಂತಕ್ಕಂಥವ್ರು ತಾಯಿ ಗರ್ಭದಲ್ಲಿದ್ದಾಗ ಯೋಗಿಯಾಗಿ ಜಗತ್ತಿಗೆ ಬಂದು ನಮ್ಮನ್ನು ಉದ್ಧರಿಸಲಿಕ್ಕೆ ತಮ್ಮ ಬದುಕನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಅಂತ ಪುಣ್ಯಾತ್ಮರ ಪುಣ್ಯ ಪಾದದ ಅಡಿಯೊಳಗೆ ಇವತ್ತು ಮಹಂತ ಶಿವಯೋಗಿಗಳವರ ಶಿಶುವಿಗೆ ನೀವು ಭಾಗ್ಯವಂತರ. ಯವ್ವ ಈ ಅಧಿಕ ಮಾಸದೊಳಗೆ ಮುಳುಗುಂದದ ಮಹಾಂತ ಶಿವಯೋಗಿಯನ್ನು ಶಿಶುವಾಗಿ ಮಾಡಿಕೊಂಡು ಅವನ ಹೆಸರಿಡಾಕತ್ತಿ ಉಡಿ ತುಂಬಿಕೊಂಡಿರಲ್ಲ. ನಿಮ್ದು ಭಾಗ್ಯನ. ನೀವು ಜನ್ಮ ಜನ್ಮಾಂತರದ ಪುಣ್ಯದ ವಾಸನೆ ಇದ್ರೆ ಮಾತ್ರ ಇಂಥ ಪುಣ್ಯ ಕಾರ್ಯಗಳು ಜೀವನದಲ್ಲಿ ಎದುರಾಗ್ತದಂತೆ ಪುಣ್ಯಾತ್ಮರೇ. ಆದ್ದರಿಂದ ಇಂಥ ಭವ್ಯವಾಗಿರ್ತಕ್ಕಂಥ ತೊಟ್ಟಿಲೋತ್ಸವಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಆ ಶಿಶುವಿಗೆ ಹೆಸರಿಲ್ಲ, ಹೆಸರೈತೆ ಸದ್ಯ ಅದಕ್ಕೆ
ಹೆಸರು ಯಾವಾಗ ಬರ್ತದ? ಜನ ಮೆಚ್ಚಿ ನಡೆಕೊಂಡರೇನಿಹುದು ಜಗದೇ, ಮಣ ಮೆಚ್ಚಿ ನಡೆಕೊಳ್ಳುವುದೇ ಚಂದ. ಅದಕ್ಕೆ ಈ ಸದ್ಯದಕ್ಕೂ ಹೆಸರಿಲ್ಲ, ಉಸಿರದ. ಆ ಉಸಿರಿಗೆ ಹೆಸರು ಕೊಡೋರು ಯಾರು ಅಂದ್ರೆ ಸದ್ಗುರುಗಳೇ ಬರಬೇಕಾಗ್ತದೆ. ಅದಕ್ಕೆ ಹೆಸರು ಕೊಡಬೇಕಾದ್ರೆ ಈ ಸದ್ಯ ಏನಾಗ್ತದೆ ಅಂದ್ರೆ ಶಿವ ಮತ್ತು ಜೀವ. ಅಕ್ಷರ ಎಷ್ಟು ಅದಾವ್ರಿ? ಶಿವ ಎಷ್ಟು ಐತಿ ಅಕ್ಷರ, ಜೀವ ಅದು ಎರಡು. ಅದಕ್ಕೆ ಏನ್ ಹೇಳ್ತಾರಂದ್ರೆ ಜೀವ ಅನ್ನುವ ಎರಡಕ್ಷರದವನು ಭೂಮಿ ಎಂಬ ಎರಡಕ್ಷರಕ್ಕೆ ಬರುವಾಗ ತಾಯಿ ಎಂಬ ಎರಡಕ್ಷರವನ್ನು ಹಿಡಿದುಕೊಂಡು ಗರ್ಭ ಎಂಬ ಎರಡಕ್ಷರವನ್ನು ಸೇರಿ ಶಿಶು ಎಂಬ ಎರಡಕ್ಷರವಾಗಿ ಹೊರಗೆ ಬಂದು ವಿದ್ಯೆ ಎಂಬ ಎರಡಕ್ಷರವನ್ನು ಕಲಿತು ಲಗ್ನ ಅನ್ನುವ ಎರಡಕ್ಷರವಾಗಿ ಸುತಾ ಸುದೆ ಎಂಬ ಎರಡಕ್ಷರವನ್ನು ಪಡೆದುಕೊಂಡು ಮೋಕ್ಷ ಅನ್ನುವ ಎರಡಕ್ಷರವನ್ನು ಪಡೆಯುವುದಕ್ಕಾಗಿ ಜೀವ ಅನ್ನುವ ಎರಡಕ್ಷರದವನು ಶಿವ ಅನ್ನುವ ಎರಡಕ್ಷರವನ್ನು ನಿತ್ಯದಲ್ಲಿ ನುಡಿತಕ್ಕಂಥವ್ರು ಯಾರಂದ್ರೆ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು. ಒಂದು ಕ್ಷಣವೂ ಸಹಿತ ಶಿವನಿಲ್ಲದೆ ಬದುಕಿಲ್ಲ. ಹೆಜ್ಜೆ ಇಟ್ರ ಶಿವ ಅಂತಾರ, ಹೆಜ್ಜೆ ಇಟ್ರ ಶಿವನನ್ನ ಸ್ಮರಣೆಯನ್ನ ಮಾಡುತ್ತಾರ. ಯಾಕೆ ಅವ್ರು ಮಾಡಕತ್ಯಾರ ಅಂದ್ರ ಜೀವ ಅನ್ನುವ ಎರಡಕ್ಷರದವನು ಶಿವ ಅನ್ನುವ ಎರಡಕ್ಷರವನ್ನು ನುಡಿಬೇಕಂತ. ಎಲ್ಲಿವರೆಗೂ? ಶಿವನನ್ನ ಮುಟ್ಟುವವರೆಗೂ, ಶಿವನಲ್ಲಿ ಲೀನವಾಗುವವರೆಗೂ ಈ ಜೀವ ಶಿವ ಆಯಿತು ಅಂದಾಗ ಮಾತ್ರ ಈ ಭವಕ್ಕೆ ಬಂದಿದ್ದು ಸಾರ್ಥಕ ಆಗ್ತದೆ. ಇಲ್ಲಿ ಮಾತಾಡಕತ್ತೀನಿ ಹೌದಲ್ಲ? ನಾ ಯಾಕೆ ಮಾತಾಡಕತ್ತೀನಿ ಅಂದ್ರೆ ನನ್ನೊಳಗೊಬ್ಬ ಶಿವ ಅದನ್ನ. ನೀವಿಲ್ಲಿ ಬಂದು ಕುಂತೀರಿ ಮನೆಯಿಂದ, ಮನೆಯ ಅಂಗಳದಿಂದ ಮಂದಿರದ ಮಠದ ಅಂಗಳಕ್ಕೆ ಯಾಕೆ ಬಂದು ಕುಂತೀರಿ ಅಂದ್ರೆ ನಿಮ್ಮೊಳಗೊಬ್ಬ ಶಿವ ಅದಾನ. ಇಲ್ಲಿ ಗವಾಯಿಗಳು ಹಾಡಾಕತ್ಯಾರ, ಅವರೊಳಗೊಬ್ಬ ಶಿವಾದನಂತ ಹಾಡಾಕತ್ಯಾರ. ಇಲ್ಲಿ ತಬಲಾವಾದಕರು ವಾದನ ಮಾಡಾಕತ್ಯಾರ, ಅವರೊಳಗೊಬ್ಬ ಶಿವಾದಂತ ಬರ್ಸಕತ್ಯಾರ. ಆ ಶಿವ ಅಂತಕ್ಕಂಥವು ನಮ್ಮನ್ನು ಬಿಟ್ಟು ಹೋದ ಅಂದ್ರೆ ಇದಕ್ಕೇನಂತಾರ್ರಿ? ಏನಂತಾರೆ? ಶಿವ ಅಂತಾರ. ಶಿವ ಇದ್ರನೇ ಇದಕ್ಕೆ ಬೆಲೆ ಇದೆ ಅಂತ ಶಿವನಾಮ ಸ್ಮರಣೆ 7 ಗಾಡಿ ಹೊಕ್ಕವು, 7 ಗುಣಿಗೆ ಹೊಕ್ಕವು. ಮುಮದಾಪುರದವರು ನೆನಪಿಟ್ಟುಕೊಡ್ರಿ. ಎಂತ ಅದ್ಭುತವಾಗಿರ್ತಕ್ಕಂಥ ಶಿವಯೋಗಿಯನ್ನ ಪಡ್ಕೊಂಡ್ರಿ ಅಂದ್ರೆ ನೀವೇ ಭಾಗ್ಯವಂತರು. ಅದಕ್ಕೆ ಮೈಲಾರದ ಬಸವಲಿಂಗರು ಬರೀತಾರೆ, ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಕೃಪೆಯಾಗು. ಬೆಳಗ್ಗೆ 5 ಗಂಟೆಗೆ ಸರಿಸೇರಿ ಶರಣರು, ನಾನು ನೋಡ್ತೀನಿ 4-5 ದಿನ ಇಲ್ಲಿಗೆ ಬಂದು ಬೆಳಗ್ಗೆ 5 ಗಂಟೆಗೆನೆ ಎಲ್ಲ ನೀವಿನ್ನೂ ಮಲಗಿರ್ತೀವಿ. ನೀವಿನ್ನೂ ನಿದ್ರೆಯ ಗಾಢ ನಿದ್ರೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾಗಲೂ ಸಹಿತ ನಿಮ್ಮ ಶಿಶುವಿಗೆ ನಿಮ್ಮ ಹಕ್ಕಿಯಲ್ಲಿ ಕಟ್ಟಿದ ಪಶುವಿಗೆ ಸಹಿತ ಓಂ ನಮ ಶಿವ ಎನ್ನುವಂತ ಮಂತ್ರ ಪ್ರಾರಂಭಗೊಳ್ಳುವುದು ಜಗತ್ತಿಗೆ. ಎಲ್ಲಿಂದಂದ್ರೆ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರ ಮಠದಿಂದ. ಇಲ್ಲಿಂದಲೇ ಪ್ರಾರಂಭ ಆಗ್ತದೆ. ಯಾವ ಮಂತ್ರ ರೀ? 7 ಕೋಟಿ ಮಂತ್ರಗಳಲ್ಲಿ ಮಿಗಿಲಾದ ಮಂತ್ರ ಯಾವುದಂದ್ರೆ ಪ್ರಣವ ಸ್ವರೂಪ ಪಂಚಾಕ್ಷರಿಯ ಮಂತ್ರ. 4 ದಿಕ್ಕಿಗೆ ಮುಟ್ಟುತ್ತದೆ. ಯಾಕೆ ಮಾಡಿದ್ರು ಹೇಳ್ರಿ? ಯಾಕ ಪಂಚಾಕ್ಷರ ಮಂತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಉದಯ ಕಾಲದಲ್ಲಿ ಯಾಕೆ ನಿಮ್ಮ ಕರ್ಣದ್ವಾರಗಳಿಗೆ ನೀವಿದ್ದಲ್ಲಿಗೆ ಬಂದ್ರಿ? ಈ ಮಠಕ್ಕೆ ಬಂದ ಮೇಲೆ ಕೇಳೋದಲ್ಲ ಹೇಳಕತ್ತಿದ್ದು. ನೀವೆಲ್ಲದಿರಲ್ಲ, ನಿಮ್ಮ ಮಕ್ಕಳೆಲ್ಲಿ ಅದಾರಲ್ಲ, ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಇದ್ದರೂ ಸಹಿತ, ನಿಮ್ಮ ಮನೆಯ ಕೊನೆಯ ಮೂಲಿಗೂ ಸಹಿತ ಪಂಚಾಕ್ಷರಿ ಮಂತ್ರ ಬಂದು ಮುಟ್ಟುವುದು ಈ ಮಠದಿಂದ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ಅದಕ್ಕೆ ಒಬ್ಬ ಶ್ರೇಷ್ಠ ಗುರು ದೊರಕುವುದು ಅದು ಒಂದು ಭಾಗ್ಯನ ಅಂತ. ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೊಡೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಅಂತ ಬರೀತಾರೆ. ಒಳ್ಳೆಯ ಗುರು ಸಿಗಬೇಕಾದ್ರೆ ಆ ಭೂಮಿ, ಆ ಊರು, ಆ ಭಕ್ತರು ಪುಣ್ಯ ಮಾಡಿರೋ. ನೀವು ಪುಣ್ಯ ಮಾಡಿರಿ. ಯಾರು? ಮಮದಾಪುರದ ಭಕ್ತರು, ಮಮದಾಪುರದ ಸುತ್ತಮುತ್ತಲ ಗ್ರಾಮದ ಭಕ್ತರು ಪುಣ್ಯ ಮಾಡಿರಿ. ಅದಕ್ಕೆ ಗುರು ಹೆಂಗಿರ್ತಾನಂದ್ರೆ ಕಳ್ಳ ಗುರು ಕಟ್ಟುವನು ಕರ್ಮವನು. ಭಾಳ ಚಂದ ಬರೀತಾರೆ ದಾರ್ಶನಿಕರು. ಗುರು ಹೆಂಗಿರ್ತಾನಂದ್ರೆ ಎಂಥವನಿಗೆ ಗುರು ಅಂತ ಕರಿಬೇಕಂದ್ರೆ ಕಳ್ಳ ಗುರು ಕಟ್ಟುವನು ಕರ್ಮವನು, ಮಧ್ಯಮ ಗುರು ಕಟ್ಟುವನು ಯಂತ್ರ ಮಂತ್ರಗಳನ್ನು, ಉತ್ತಮ ಗುರು ಕಟ್ಟುವನು ಶಿವಯೋಗ ಸಾಮ್ರಾಜ್ಯವನ್ನು ಅಂತ ಬರೀತಾರೆ. ಇಲ್ಲಿ ಶಿವಯೋಗದ ಸಾಮ್ರಾಜ್ಯದ ಧೀಮಂತ ದೊರೆಗಳು ಯಾರು ಅಂದ್ರೆ ಎನ್ನ ಉಸಿರಿನ ಒಡೆಯರಾಗಿರ್ತಕ್ಕಂಥ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು ಅನೇಕ ದುಃಖದಲ್ಲಿರುವ ಮನಸ್ಸುಗಳಿಗೆ ಆಧ್ಯಾತ್ಮದ ಮಂತ್ರದ ನೀರನ್ನು ಎರೆದು ಅದರ ಹೆಮ್ಮರವಾಗಿ ಬೆಳೆಸಿದ ಕೀರ್ತಿ ಮೌನ ಮಲ್ಲಿನಾಥ ಶಿವೀಶ್ವರಿಗೆ ಸಲ್ಲುತ್ತದೆ. ಒಂದು ಗೀತೆಯನ್ನು ಗವಾಯಿಗಳು ಹಾಡುತ್ತಾರೆ, ನಂತರ ಮತ್ತೆ ಪುರಾಣದಲ್ಲಿ ಭಾಗಿಯಾಗುವುದು. 3 ದಿನದ ಸಂತಿಯೋ ತಮ್ಮ ನೀ ಮಾಡು
ಯಮನ ಬರತಾನ ಕರಿಲಾಗವಮ್ಮ ಏನು ಹೇಳದೆ ನಡಿಬೇಕು ಸುಮ್ಮ ಮೂರು ದಿನದ ಸಂತೆಯೋ ತಮ್ಮ ನೀ ಮಾಡುತ್ತ ಕುಂತೀರಿ ಸುಮ್ಮ ಯಮನು ಬರದಾನ ಕರಿಲಾಗವಮ್ಮ ಯಮನು ಬರದಾನ ಕರಿಲಾಗವಮ್ಮ ಏನು ಹೇಳದೆ ನಡಿಬೇಕು ಸುಮ್ಮ ನೀ ಹೇಳದೆ ನಡಿಬೇಕು ಸುಮ್ಮ ಮೂರು ದಿನದ ಗಳಿಸಿ ಇದ್ದೀವಿ ಕೋಟಿ ಕೋಟಿ ರೊಕ್ಕ ಇದ್ದರೇನಂತೆ ಸಾಯುವುದು ಪಕ್ಕ ಗಳಿಸಿ ಇದ್ದೀವಿ ಕೋಟಿ ಕೋಟಿ ರೊಕ್ಕ ಇದ್ದರೇನಂತೆ ಸಾಯುವುದು ಪಕ್ಕ ಕಂತು ಮುಗಿವಾಗ ಕೊಡಬೇಕು ಲೆಕ್ಕ ಕಂತು ಮುಗಿವಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿಯಿದ್ದರ ಪುನರ್ಜನ್ಮ ಪಕ್ಕ ಲೆಕ್ಕ ಸರಿಯಿದ್ದರ ಪುನರ್ಜನ್ಮ ಪಕ್ಕ ಮೂರು ದಿನದ ಸಂಧಿಯೋ ತಮ್ಮ ನೀ ಮಾಡುತ್ತ ಕುಂತೀರಿ ಸುಮ್ಮ ಯಮನು ಬರದಾನ ಯಮನು ಬರದಾನ ಏನು ಹೇಳದೆ ನಡಿಬೇಕು ಸುಮ್ಮ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ಕಳ್ಕೋ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ಕಳ್ಕೋ ಯಮನು ಸುಲಿತಾನ ಚರ್ಮ ನೀನು ಅರಿತುಕೋ ಯಮನು ಸುಲಿತಾನ ಚರ್ಮವನ್ನು ಅರಿತುಕೋ ಎಲ್ಲ
ಶಿವ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಧನ್ಯವಾದಗಳು ಗವಾಯಿಗಳಿಗೆ. ಜಗತ್ತಿನ ಮೊದಲ ದೇವತೆ ತಾಯಿಯಂತೆ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಂಥ ವ್ಯವಸ್ಥೆ. ತಾಯಿಯ ಗರ್ಭದಲ್ಲಿರುವಂಥ ಶಿಶು ತಾಯಿಯ ಕುರು ಹೆಂಗದತ್ತು ಗೊತ್ತಿಲ್ಲ, ತಾಯಿಗೆ ಮಗುವಿನ ಕುರುಹು ಗೊತ್ತಿಲ್ಲ. ಆದರೂ ಸಹಿತ ಗರ್ಭಸ್ಥ ಶಿಶುವನ್ನು ರಕ್ಷಣೆಯನ್ನು ಮಾಡಿ 9 ತಿಂಗಳು ಗರ್ಭದಲ್ಲಿಟ್ಟುಕೊಂಡು ಜಗತ್ತಿಗೆ ಪರಿಚಯ ಮಾಡ್ತಕ್ಕಂಥ ತಾಯಿಯ ಅದ್ಭುತವಾದ ಶಕ್ತಿ. ಅವಳು ಗುಡಿಯಲ್ಲಿ ಪೂಜೆಗೊಳ್ಳಲಿಲ್ಲ, ಧೂಪ ದೀಪಾರತಿಯನ್ನು ಪಡೆದುಕೊಳ್ಳಲಿಲ್ಲ. ಆದರೂ ಕೂಡ ತಾಯಿ ಜಗತ್ತಿನ ಮೊದಲ ದೇವತೆ ಅಂತ ಹೇಳ್ತಾರೆ. ಇಂದು ತಾಯಂದರು ನಿಮ್ಮ ಕಡೆಗನ ಉಡಿ ತುಂಬಿಸಿ ಯಾಕೆ ಆ ತೊಟ್ಟಲಕ್ಕೆ ನಾಮಕರಣ ಮಾಡಬೇಕು ಅಂತಂದರೆ ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತದಂತೆ ತಾಯಂದಿರು. ಆದ್ದರಿಂದ ಸಮಯದ ಅಭಾವ ಇರುವುದರಿಂದ ತಾಯಂದರು ಉಡಿಯನ್ನು ತುಂಬಿಕೊಂಡಿದ್ದೀರಿ. ಆ ತೊಟ್ಟಿಲಲ್ಲಿರುವಂಥ ಶಿಶುವಿಗೆ ಗುರುಗಳು ಲಿಂಗಧಾರಣ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಉಡಿಯನ್ನು ಯಾರು ತುಂಬಿಕೊಂಡಿರಿ ಅವರು ತೊಟ್ಟಿಲದ ಕೆಳಗಡೆ ಬಂದು ಕೂತ್ಕೋಬೇಕು ದಯವಿಟ್ಟು. ಆ ಮಗುವಿಗೆ ಪೂಜ್ಯ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮೌನ ಮಲ್ಲಿಕಾರ್ಜುನ ಶಿವಗೀಶ್ವರರು ಆ ಒಂದು ಮಾಂಸಪಿಂಡವಾದ ಶಿಶುವಿಗೆ ಆ ಮಂತ್ರಪಿಂಡ ಆಗಬೇಕಾದ್ರೆ ಗುರುಗಳ ಹಸ್ತ ಮಸ್ತಕ ಸಂಯೋಗದಿಂದ ಆ ಶಿಶುವಿಗೆ ಲಿಂಗಧಾರಣ ಕಾರ್ಯಕ್ರಮ ನೆರವೇರುತ್ತದೆ. ದಯವಿಟ್ಟು ಆ ಮುಂದಿನ ಕಾರ್ಯವನ್ನು ನಮ್ಮ ಶರಣರು ನಡೆಸಿಕೊಡ್ತಾರೆ. ದಯವಿಟ್ಟು ಉಡಿ ತುಂಬಿಕೊಂಡಿರುವಂಥ ತಾಯಂದರು ತೊಟ್ಟಿಲದ ಮುಂಭಾಗದಲ್ಲಿ ಬರಬೇಕು. ಬರ್ರಿ. ಬೆಲ್ಲದ ಹೇರ್ ಬಾಗಿಲು ಮುಂದೆ ತಗೋ ಸಾರು ಗೋಪಿ ಯಾಕಂದ ತಾರ ಚಂದನದ ಗೊಂಬಿ
ಕಾರಿಕದ ಹೇರ್ ಬಾಗಿಲು ಇದ್ದೈತಿ ಬಾಳಿ ಹೆಣ್ಣ ಬಾಳಿ ಜ್ಯೋತಿ ಕಂದನ ತಾರ ಗೋಪಿಯ ಕಂದನ ಕಲ್ಸಕ್ರ ಹೇರ್ ಬಾಗಿಲು ಇದ್ದೈತಿ ತಗೋ ತಾರ ಜ್ಯೋತಿ ಕಂದನ ಅಡಿಕೆ ಹೆಣ್ಣ ಬಾಳಿ ಬಂದಾವಲಿಯ ಜ್ಯೋತಿ ಕಂದನ ತಾರ ಗೋಪಿಯ ಕಂದನ ಉತ್ತತ್ತಿ ಹೇರ್ ಬಾಗಿಲು ಇದ್ದೈತಿ ತಾರ ಜೋಡಾರ ಅಡಿಕೆ ಹೇರ ಬಾಗಿಲು ಬಂದಾವಲಿಯ ಜ್ಯೋತಿ ಕಂದನ ತಾರ ಚಂದನದ ಗೊಂಬೆಯ ಆಯ್ತು ಶಿವ 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 ಕುರ್ ಬಸವ ಬಸವ ಕುರ್ ಕುಮಾರೇಶ್ವರ ಕುಮಾರೇಶ್ವರ ಕುರ್ ಶಿವಯೋಗೀಶ್ವರ ಶಿವಯೋಗೀಶ್ವರ ಶ್ರೀ ಗುರು ಮಹಾಂತೇಶ್ವರ ಕುರ್ ಕುರ್ ಬರೀ ಹೆಣ್ಮಕ್ಳು ಮಾಡ್ಬೇಕಲ್ಲ ಬಂಗಾರ ತೊಟ್ಟಿಲ ಬೆಳ್ಳಿ ಸರಪಳಿಯೇ ರಂಗ ಮಾನಿಕದರಳು ತೊಟ್ಟ ಕಟ್ಟಾರ ಅರಗಿಡಿಯೇ ಮಾಂಗಲ್ಯ ವಾದ್ಯವು ಶುಭ ಚಿನ್ನ ತಿಳಿಯೇ ಗಂಗಾ ಪಾರ್ವತಿಯರು ಬಂದಾರು ಕರಿಯೇ ಜೋಯೋ ಗಂಗಾ ಪಾರ್ವತಿಯರು ಬಂದಾರು ಕರಿಯೇ ಜೋ 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 ಮುದ್ದೂರಾಗಟ ಚೋಳಿ ಹರ ಬಂಗಾರ ಖುದ್ದ ಬಾಗಿನ ತಂದಾರ ಊರ ಜೋಯಿಸರ ಜೋ 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 ಪುಟ್ಟ ಪೀತಾಂಬರ ಜರದ ಶಲ್ಯಗಳು ತೊಟ್ಟ ಕುಪ್ಪದ ಮೇಲೆ ಜೋಡು ಗಿಳಿಯರು ಕಟ್ಟಾನಿ ಮುತ್ತ ರತ್ನಾಧಾರಗಳು ದಿಟ್ಟ ಪುರೋಹಿತ ನಮ್ಮ ಆದಿ ಗುರುಗಳು ಜೋ ಜೋ ಶೆಟ್ಟದ ಕುಲಕರ್ಣಿ ಪಟ್ಟದ ಸ್ತ್ರೀಯರು ನಿಟ್ಟ ಭಾವದಿಂದ ಅವರು ಬಂದವರು ಎಟ್ಟು ಗಾಗಿನ ಮೇಲೆ ಹಾಕಿಕೊಂಡವರು ಶ್ರೇಷ್ಠ ಕುಲದವರು ಬಂದರು ಕರಿಯೇ ಜೋ ಗೌಡರ ಸ್ತ್ರೀಯರ ಆರ್ಭಟದಿಂದ ದಿವ್ಯ ಕಂಠಿಯ ಗೋಪು ಗೌಡರ ಸ್ತ್ರೀಯರ ಆರ್ಭಟದಿಂದ ದಿವ್ಯ ಕಂಠಿಯ ಗೋಪು ಕೊರಳೊಳಗೆ ಚಂದ ಅವಳ ಮಾನಿಕ ಮುತ್ತು ಒಂದೊಂದ ಅವರು ಬಾಗಿನ ತಂದಾರ ಐಶ್ವರ್ಯದಿಂದ ಜೋ ಜೋ ರೈತರಾಣಿಯರೆಲ್ಲ ಸಂಭ್ರಮದಿಂದಲೇ ಮುತ್ತೈದೆಯರು ಕೂಡಿ ಬಹಳ ಅರ್ಚಲಿ ಜೊತೆಯಾಗಿ ದಾಗಿನ ತಂದ ಪ್ರೀತಿಯಲ್ಲಿ ಶೀಲವಂತ ಜನರು ಪರಿವಾರದಲ್ಲಿ ಜೋಯೋ ಶೆಟ್ಟಿ ಸಾವುಕಾರರು ಮೆರ್ಕೊತ ಬಂದಾರ ದಟ್ಟ ಮುತ್ತಿನ ದಂಡಿ ನಗದಾಡುತ್ತ ಮಠದ ಸ್ತ್ರೀಯರು ಬಂದಾರೆ ಅವತ್ತ ಬಿಟ್ಟ ಬಾಗಿನ ತಂದಾರ 360 ಜೋ ಜೋ
ಪಾರ್ವತಿ ನಿನಗೆ ಬುದ್ಧಿನ ಬಾರೆ ಮುದವಾಕ್ಯದಿಂದ ಶಿವನಿನ್ನ ತೋರೆ ಮೋಹದಿಂದ ಕೆಸಟ್ಟು ಮದನವ ತೋರೆ ಬಾರೆ ಬಾರೆ ನಿಂದಟ್ಟು ಪಡಿವಾರ ಜೋರೆ ಜೋ ಜೋ ಬಾರೆ ಬಾರೆ ನಿಂದಟ್ಟು ಪಡಿವಾರ ಬಾರೆ ಜೋ 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 ಗುಗ್ಗರಿದಿಂದ ಇಟ್ಟಾರೆ ಹೆದರ ಎಲ್ಲಾರು ಗುದ್ದಿದ್ರು ಉಳಿಲಿಲ್ಲ ಹೆದರ ಗುಗ್ಗರಿ ತಿಂದು ಇಟ್ಟಾರೆ ಹೆದರ ಎಲ್ಲಾರು ಗುದ್ದಿದ್ರು ಉಳಿಲಿಲ್ಲ ಹೆದರ ಎಲ್ಲರಿಗೆ ಶಿವ ಸಂಸ್ಕಾರವಾಗ ಎಲ್ಲರ ಕೊರೊಳಗ ಎಲ್ಲರ ಕೊರೊಳಗ ಹೂವಿನಾರ ಜೋ ಜೋ ಜೀವಂತೆ ಮಾಡಿ ಸ್ವರ್ಣೆಯನ್ನಿಟ್ಟಾರೋ ಜೀವಪ್ಪನೆಂದು ಹೆಸರನ್ನಿಟ್ಟಾರೋ ಬಾಲಮುತ್ಯನ ಹೆಸರು ಮಾಂತ ದಯಾಳೋ ಬಾಲಮುತ್ಯನ ಹೆಸರು ಮಾಂತ ದಯಾಳೋ ಜೋ 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 ಎನ್ನ ದೋತಿಯ ಕಂದ ಜೋ 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 ಎನ್ನ ದೋತಿಯ ಕಂದ सिद्धलिंगेश्वर महाराज की, महंत शिवयोगीश्वर महाराज की, और मल्लिनाथेश्वर महाराज की, गौरी शंकर शिवाचार्य महाराज की, शिवा सांभजे नमः पार्वतीश्वर हर हर महादेव। ಲಿಂಗನಾಯಕನ ಹಳ್ಳಿಯ ಚೆನ್ನವೀರ ಜರಪುಂಗವರ ಶಾಂತ ರೋಡರತನ ಶಿವ ಶಿಶುವಾಗಿ ಲಿಂಗನಾಯಕ ಹಳ್ಳಿಯ ಚೆನ್ನವೀರ ಶರಣರ ಲಿಂಗನಾಯಕ ಹಳ್ಳಿಯ ಚೆನ್ನವೀರ ಗುರುವರ ಶಿವ ಶರಣ ಪುಂಗವಾಶ್ರಯ ಶಿವ ಶರಣ ಮಹಾದೇವರ ಜನ್ನ ಸಂಗಪ ಕೊಪ್ಪದಿರುವ ದೀಕ್ಷೆಯನ್ನು ತಾ ಪಡೆಯುವ ಜನ್ನ ಸಂಗಪ ಕೊಟ್ಟು ನಡೆದು ದೀಕ್ಷೆಯನ್ನು ತಾ ಮೆರೆದು ನಾಡಿನೋಳವತರಿಸಿದ ಶಿವನ ರೂಪವೇ ಧರಿಸಿದ ನಾಡಿನೋಡು ಅವತರಿಸಿದ ಶಿವನ ರೂಪವೇ ಧರಿಸಿದ ಶಿವನ ರೂಪವೇ ಧರಿಸಿದ ಶಿವನ ರೂಪವೇ ಧರಿಸಿದ ಲಿಂಗನಾಯಕ ನುಡಿಯ ಚನ್ನವೀರ ಗುರುವರ ಲಿಂಗನಾಯಕ ಹಳ್ಳಿಯ ಚನ್ನವೀರ ಗುರುವರ ಲಿಂಗವನ್ನು ಆಶ್ರಯಿಸಿದ ಲಿಂಗಧಾರಿಯ ಲಿಂಗವನ್ನು ಆಶ್ರಯಿಸಿದ ಲಿಂಗಧಾರಿಯ ಶಿವ ಸಾಂಬಜೇ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಮುಂದಿನ ಕಾರ್ಯವನ್ನು ನಮ್ಮ ಮಂಜುನಾಥ ಶ್ರೀಗಳು ನಿರ್ವಹಿಸಿದ್ದಾರೆ. ಎಲ್ಲ ರಕ್ಷಿಸು ಬಂದ ಚನ್ನ ಶ್ರೀ ಗುರುಪಾದ ಮುನ್ನೊಂದು ಜನ್ಮದಲ್ಲಿ ಪಡೆದ ಪಾದ ಹರನೇತ್ರ ಕಮಲವನ್ನು ಧರಿಸಿದ ಪಾದ ಸರಸಜೊಬ್ಬ ಬಗೆವರ ಬಿತ್ತ ಪಾದ ಸುರಮುನಿಗಳು ಬಿಡದ ಪೂಜಿಸಿದ ಪಾದ ಪರಮ ಪರತರ ಪಾದ ಭರಿತ ಪಾದ ಮಂದಾರ ಗಿರಿಯಲ್ಲಿ ಮುಹೂರ್ತ ಮಾಡಿದ ಪಾದ ಅಂಧಿಕಾಸುರನದೆಯ ತುಳಿದ ಪಾದ ನಂದನೇರಿದ ಪಾದ ಇಂದು ಶೋಭಿತ ಪಾದ ಸಿಂಧು ಬಲ್ಲಾಲನಂದನೆಯ ಪಾದ ದುರ್ಗರಾಮನ ಶಿರವಧರಣೆ ಗೊತ್ತಿದ ಪಾದ ಎನ್ನ ಶಿರವಗೋಗರಗೊಂಡ ಸೌರಗೊಂಡ ಪಾದ ಸಿರಿಯಾಳನ ಮಗನ ಕರಳ ಕೊಯಿಸಿದ ಪಾದ ಕುಂಬಾರನ ಬಂದು ಕುಣಿದ ಪಾದ
ಬಸವಾದಿ ಪ್ರಮುಖರ ಹರುಷ ತಾಳಿದ ಪಾದ ವಸುಧೆಯೋಳಿ ಪಾದ ದಸರಯ್ಯ ದಾಸಯ್ಯ ಪುಡಿದ ಮಾಹದ ಪಾದ ದಶದಕ್ಕೆಯ ಸಮವಲ್ಲದ ಪಾದ ಎನ್ನಯ್ಯನಾಗೆಯ ಸ್ಮರಣೆಗಿರುವ ಪಾದ ಹಣ್ಣ ತಂದೆಗಳು ನಂಬಿದಂತಹ ಪಾದ ಚೆನ್ನೈಗೆ ಮುಕ್ತಿ ತೋರಿದ ಪಾದ ಇನ್ನುಳಿದ ಗಣಕೆಲ್ಲ ಐಕ್ಯ ಪಾದ ನೀಲಲೋಚನೆಯ ಗಂಗಮ್ಮನ್ನರಿಸಿದ ಪಾದ ಬಾಲಮ್ಮಯ್ಯ ಮಗನ ಪಾದ ಮೇಲಾದ ಶರಣರ ಮಣಿಕ ಮೆಚ್ಚುವ ಪಾದ ನಾಲ್ಕು ಪದಗಳು ಮೀರಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಟ್ಟಿ ಎರಗುವ ಜಂಗಮರ ಪಾದ ಅಷ್ಟಾವರ್ಣದ ಪಾದ ಷಡಸ್ಥಲ ಶಿವಪಾದ ನಿಷ್ಠವಂತರ ಪಂಚಪುರುಷರ ಪಾದ ಪನ್ನೀರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರ್ಯ ಪುಷ್ಪ ಸಂಭ್ರಮದ ಪಾದ ಧೂಪ ಅರ್ಪಿತ ಪಾದ ದೀಪ ಬೆಳಗುವ ಪಾದ ಉಪಕಾರ ಸ್ತೋತ್ರಕ್ಕೆ ಒಪ್ಪಿತ್ತು ಪಾದನಾದ ಬಿಂದುಗಳಾತೀತ ಮಹತ್ವದ ಪಾದ ಭೇರಿ ಭೇರಿ ಚಕ್ರೋಡಗದ ಪಾದ ಶೋಭಿಸುವ ಲಿಂಗಾಂಗ ತೃಪ್ತಿ ಅರುಗಿದ ಪಾದ ಸದಮಲ ಜ್ಞಾನದ ಸುಳಿದ ಪಾದ ಕರುಣ ಪ್ರಸಾದವನುರುಚುಗೊಂಬುವ ಪಾದ ವರಿವಸ್ತ್ರಾಭರಣ ಪಾದ ನಿರುತದೇವಿಯ ವಾಸನುಗೊಂಡ ಪಾದ ಹರುಷಾಬ್ಧಿಯಳನ್ನ ಮನ ಮೊಳಗಿಸಿದ ಪಾದ ಎನ್ನ ರಕ್ಷಿಸು ಬಂದ ಚನ್ನ ಶ್ರೀ ಗುರುಪಾದ ಮುನ್ನೊಂದು ಜನ್ಮದ ಪಡೆದ ಪಾದ ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ಕಂಗಳ ಕೊನೆಯಲ್ಲಿ ತಳತಳ ಹೊಳೆಯುವ ಕಂಗಳ ಕೊನೆಯಲ್ಲಿ ತಳತಳ ಹೊಳೆಯು ತಿಂಗಳ ಬೆಳಕಿನ ತಿಳಿರಸ ಉಕ್ಕು ತಿಂಗಳ ಬೆಳಕಿನ ತಿಳಿರಸ ಉಕ್ಕು ಮಂಗಲವಾಗಿರುವುದು ಜೈ ಜೈ ಮಂಗಲವಾಗಿರುವುದು ಮಂಗಲವಾಗಿರುವುದು ಜೈ 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 ಮಂಗಲವಾಗಿರುವುದು ಗುರುವಿಗೆ ಮಂಗಲವಾಗಿರುವುದು 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 ಜೈ ಜೈ ಮಂಗಲವಾಗಿರುವುದು ಮಂಗಲವಾಗಿರುವುದು ವಿರತಿ ಎಂಬುವ ಆರು ಚಕ್ರವ ಮೀರಿ ಸೂಕ್ಷ್ಮ ದ್ವಾರದೊಳಗೆ ಜೀರಿ ಆರು ಚಕ್ರವ ಮೀರಿ ಸೂಕ್ಷ್ಮ ದ್ವಾರದೊಳಗೆ ಜೇರಿ ಏರಿ ಸಚಿರದಳ ಪದ್ಮ ಶಿವಾಸನಿ ಭೂರಿ ಬ್ರಹ್ಮಾನಂದ ಪದವಿಯ ಸೇರುವ ಮಂಗಲವಾಗಿರುವುದು ಜೈ ಜೈ ಮಂಗಲವಾಗಿರುವುದು ಮಂಗಲವಾಗಿರುವುದು ಜೈ 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 ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ಮಂಗಲವಾಗಿರುವುದು ಜಯ ಜಯ ಮಂಗಲವಾಗಿರುವುದು ವಿರತಿ ಎಂಬುವ ಭಕ್ತಿ ಭಕ್ತಿ ಎರಕವಾಗಿಯ ತೈಲ ವಿರತಿ ಎಂಬುವ ಭಕ್ತಿ ಭಕ್ತಿ ಎರಕವಾಗಿಯ ತೈಲ ಎರಡು ಒಂದಾಗಲು ಅರಿವೆಂಬ ಜ್ಯೋತಿ ಎರಡು ಒಂದಾಗಲು ಅರಿವೆಂಬ ಜ್ಯೋತಿ ಉರಿಯಲು ತಾಮದ ಉರಿಯಲು ತಾಮದ ಕತ್ತಲೆ ಕಳೆದ ಉರಿಯಲು ತಾಮದ ಕತ್ತಲೆ ಕಳೆದ ಮಂಗಲವಾಗಿರುವುದು ಜೈ ಜೈ ಮಂಗಲವಾಗಿರುವುದು ಕಂಗಳ ಬಣ್ಣೆಯಲ್ಲಿ ತಳತಳ ಹೊಳೆಯುವ ಕಂಗಳ ಬಣ್ಣೆಯಲ್ಲಿ
श्रीमद जगद्गुरुपंचाचार्य महाराज की महात्मा बलवेश्वर महाराज की जय प्रभु महाराज की बाललीला महंत योगी लिंगेश्वर महाराज की सिद्धारूढ़ महाराज की यल्ला लिंगेश्वर महाराज की आत्मारे माता की वरदानेश्वरी माता की जय नम पार्वती पते शिव हर हर महादेव बोला पुंडरीक वरद ज्ञानदेव तुकाराम वेंकटरमण गोविंद लक्ष्मी रमणपति गोविंद गोविंद मूलो पुंडी पजाकी पकली पजाकी दोस्तरो जय नम पार्वती पदे शिव हर 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 ಯಾರ ಕೈ ಎತ್ತಿ ಹೋಗೋದು ದೇವ್ರೆಲ್ಲ ನಮ್ಮ ಕೈ ಎತ್ಕೊಡ